नाथाय नमस्करोमि अनाकुलं गोकुलमुल्ललासा यत्पालितं नित्यमनाविलात्मा तस्मै नमो नीरदनीलभासे कृष्णाय कृष्णारमणप्रियाय अपि त्रिलोक्या बहिरुल्लसन्ति तमोहरन्ति मुहुरान्तरं च दिश्यादृशं नो विशदां जयन्ति मध्वस्य कीर्तिर्दिननाथदीप्तिम् तमोनुदानन्दमवापलोकः तत्त्वप्रदीपाकृतिगो गणेन यदास्य शीतांशुभुवा गुरुंस्तान् त्रिविक्रमार्यान् प्रणमामि वर्यान् मुकुन्दभक्त्यै गुरुभक्तिजायै सतां प्रसत्यै च निरन्तरायै गरीयसीं विश्वगुरोर्विशुद्धां वक्ष्यामि वायोरवतारलीलाम्। श्री गुरुभ्यो नमः। हरि ओಂ हरि ओಂ हरि ओಂ। ವಾಸುದೇವಾಚಾರ್ಯರು ಒಮ್ಮೆ ಅವರ ಲೀಲೆಗಳನ್ನೆಲ್ಲ ತೋರಿಸ್ತಾ ತಮ್ಮ ತಾಯಿಯ ಜೊತೆಗೆ ಯಾವುದೋ ಒಂದು ಉತ್ಸವಕ್ಕೆ ಅಂತ ಹೋಗಿದ್ದರು. ಯಾವುದೋ ಮನೆಗೆ ಉತ್ಸವಕ್ಕೆ ಅಂತ ಹೋದಾಗ ಆಗ ಎಲ್ಲ ಜನರೆಲ್ಲ ಸೇರಿದ್ದಾರಂತೆ. ಒಳ್ಳೆ ವಿವಾಹ ಮಹೋತ್ಸವ ಕಾಣುತ್ತದೆ. ಅಲ್ಲಿ ಇರುವಾಗ ಬಂಧುಗಳೆಲ್ಲ ಸೇರಿರಬೇಕಾದ್ರೆ ತಾಯಿ ಸ್ವಲ್ಪ ಮಗುವನ್ನು ಅಲಕ್ಷ್ಯ ಮಾಡಿದ್ರಂತೆ ವಾಸುದೇವಾಚಾರ್ಯರು. ಯಾಕೆ, ಬಂಧುಗಳೆಲ್ಲ ಸಿಕ್ಕಿದ್ರು, ಅವ್ರ ಜೊತೆ ಮಾತನಾಡಬೇಕು, ಅದೊಂದು ಖುಷಿ, ಏನೋ ಮಾತನಾಡೋದು ಸಂತೋಷ ಅಂತ ಮಾತನಾಡ್ತಾ ಇದ್ದಾರೆ. ಮಗು ಬರ್ತಾ ಇದೆ, ಹತ್ರಕ್ಕೆ ಬಂದು ಮಾತಾಡಿಸ್ಲಿಕ್ಕೆ ಅಂತ ಬಂದ್ರೆ ಆ ಕಡೆ ಹೋಗು ಅಂತ ಕಳಿಸ್ತಿದ್ರು. ಅದಕ್ಕೆ ವಾಯುದೇವರು ಅವರು ಮೊದಲೇ ವಾಸುದೇವಾಚಾರ್ಯರಿಗೆ ಯಾರಾದರೂ ಅಲಕ್ಷ್ಯ ಮಾಡಿದ್ರೆ ಅವರ ಹತ್ರದಲ್ಲೇ ನಿಲ್ಲೋದಿಲ್ಲ, ಅವರು ಹೊರಟುಬಿಡ್ತಾರೆ, ಒಂದು ಕ್ಷಣ ಇರುವುದಿಲ್ಲ. ಅಲಕ್ಷ್ಯ ಮಾಡ್ಲಿಕ್ಕೆ ಹೋಗ್ಬಾರ್ದು. ಅವ್ರನ್ನ ಅಲಕ್ಷ್ಯ ಮಾಡಿದ್ರು ಅಂತಾದ್ರೆ ಹೋಗಿಬಿಡ್ತೀನಿ ಅಂತ ಹೇಳ್ತಾರೆ. ಅಲಕ್ಷ್ಯ ಮಾಡೋದಂದ್ರೆ ಹೇಗೆ, ನಾವೇ ಡೈರೆಕ್ಟ್ ಆಗಿ ವಾಯುದೇವರನ್ನ ಹತ್ರಕ್ಕೆ ಬರಬೇಡ್ರಿ ಅಂತ ಹೇಳೋದಲ್ಲ. ಸುಮ್ಮನೆ ಕೆಲವು ಸಂದರ್ಭಗಳಲ್ಲಿ ಮಾಡ್ತಿರ್ತಾರೆ. ಕೆಲವು ವಾಯುದೇವರು ಸಿಟ್ಟು ಮಾಡಿಕೊಡ್ತಾರಂತೆ. ಯಾವಾಗ ದೊಡ್ಡವರು ಇರ್ತಾರೆ, ಹಿರಿಯರು, ಯಾರಾದ್ರೂ ಹಿರಿಯರು ಇರ್ತಾರೆ, ಜ್ಞಾನಿಗಳಿರ್ತಾರೆ, ಅಂಥವ್ರು ಯಾರಾದರೂ ಎದುರಿಗೆ ಬಂದರು ಅಂತಾದ್ರೆ ಒಂದ್ಸರ್ತಿ ಅವರಿಗೆ ಗೌರವ ಕೊಡಬೇಕು. ಅವ್ರು ಬಂದರೂ ಕೂಡ ನೋಡಿದ್ರು ನೋಡದೇ ಇರುವಂತೆ ಇರೋದು. ಬೇಕು ಅಂತ ಅವ್ರನ್ನ ನೋಡಿದ್ರಲ್ಲ ನಾವು ಗೌರವ ಕೊಡಬೇಕಾಗತ್ತೆ ಅಂತ ಅವ್ರನ್ನ ನೋಡದೇನೆ ಮುಖ ತಿರುಗಿಸ್ಕೊಳ್ಳೋದು, ಇಂಥದ್ದೆಲ್ಲ ಮಾಡಿದ್ರೆ ವಾಯುದೇವರಿಗೆ ಬೇಜಾರಾಗ್ತದಂತೆ, ಹೊರಟು ಬಿಡ್ತಾರೆ. ಅದಕ್ಕೆ ಯಾರಾದರೂ ಕೂಡ ಜ್ಞಾನಿಗಳು ಬಂದರು ಅಂತಾದರೆ ಆಗ ಎದ್ದು ನಿಂತುಕೊಡ್ಬೇಕಂತೆ. ಎದ್ದು ನಿಂತುಕೊಂಡು ಗೌರವ ಕೊಡಬೇಕಂತೆ. ಎದ್ದು ನಿಂತು ಗೌರವ ಕೊಡ್ಲಿಲ್ಲ ಅಂದ್ರೆ ಪ್ರಾಣದೇವರೇ ಹೇಳ್ತಾರಂತ ಒಂದ್ಸರ್ತಿ. ಹಗಲೆಲ್ಲ ಹೇಳ್ತಿರ್ತಾರಂತೆ, ದೊಡ್ಡವರು ಬರ್ತಿದ್ದಾರೆ, ಜ್ಞಾನಿಗಳು ಬಂದಿದ್ದಾರೆ, ಎದ್ದೇಳು ಅಂತ ಒಳಗಿಂದಲೇ ಹೇಳ್ತಾರಂತೆ. ಅವನು ಹೇಳಿದ್ರೆ ಹಾಗೇ ಕೂತಿದ್ದ ಅಂದ್ರೆ ಕೊನೆಗೆ ಪ್ರಾಣದೇವರು ಹೇಳ್ತಾರೆ, ನೀನ್ ಹೇಳ್ತೀಯೋ ನಾನು ಎದ್ದು ಹೋಗ್ಲು ಅಂತ ಕೇಳ್ತಾರೆ, ನೀನೇ ಹೇಳ್ತೀಯೋ ನಾನು ಹೇಳು ಅಂತ ಕೇಳ್ತಾರೆ. ಕೊನೆಗೆ ಇವ್ನು ಹೇಳದೇ ಇದ್ರೆ ಅವ್ರು ಹೇಳಲಿಕ್ಕೆ ಅಭ್ಯಾಸ ಮಾಡಿ ಅವ್ರು ಹೋಗಿಬಿಡ್ತಾರೆ ಒಂದ್ಸರಿ. ಆದ್ರಿಂದ ವಾಯುದೇವರನ್ನ ಅಲಕ್ಷ್ಯ ಮಾಡ್ಲಿಕ್ಕೆ ಹೋಗ್ಬಾರ್ದು. ಹಾಗೆ ವಾಯುದೇವರನ್ನ ವಾಸುದೇವಾಚಾರ್ಯನ ಅಲಕ್ಷ್ಯ ಮಾಡಿದ್ರಿಂದಾಗಿ ಆಗ ಅವರನ್ನೆಲ್ಲರನ್ನ ಬಿಟ್ಟು ವಾಸುದೇವಾಚಾರ್ಯ ತಮ್ಮಷ್ಟಕ್ಕೆ ತಾವು ಹೋಗ್ಬಿಟ್ರು. ನನ್ನನ್ನೇ ನೋಡುವುದಿಲ್ಲ ಅಂದ್ರೆ ಇನ್ಯಾಕಿರ್ಲಿ ನಾನು ಅಂತ ಹೊರಟು ಬಿಟ್ರು. ಅಥ ಕದಾಚನ ಸುಂದರ ನಂದನ ಸ್ಮಿತ ಮುಖೇಂದು ದೃಶಾಂ ದಯಿತೌ ನೃಣಾಂ ಮಹನಿತೋ ನಿಜ ಬಂಧು ಮುದೇ ಮುದಾ ಪ್ರಯಯತು ಸಜ ಸ್ವಜನೈ ಸಹ ದಂಪತಿ. ಈ ರೀತಿ ಆ ಕೂಸು ಹೊರಟು ಕೂಡ್ಲೇನೆ ಅದು ಹೇಳಲಿಲ್ಲ ಕೇಳಲಿಲ್ಲ, ಸುಮ್ಮನೆ ಅಲ್ಲಿಂದ ಹೊರಟೇ ಬಿಟ್ರು. ಅದು ನಡುವೈರಿ ಮನೆಗಳಿಗೆ ಹೋಗಿದ್ರಂತೆ. ಅಲ್ಲಿಂದ ಹೊರಟು ಹೋದ ನಂತರ ದಾರಿ ಉದ್ದಕ್ಕೂ ಕೂಡ ಹೋಗ್ತಾ ಇದ್ದಾರೆ. ಸಣ್ಣ ಕೂಸು, ಆ ಸಣ್ಣ ಕೂಸು ಹೋಗ್ತಾ ಇರುವಾಗ ಇನ್ನೂ ಕೂಡ 5 ವರ್ಷ ತುಂಬಿಲ್ಲ ಅದಕ್ಕೆ. ಅಂತ ಒಂದು ಸಣ್ಣ ಕೂಸು ನಡ್ಕೊಂಡು ತನ್ನಷ್ಟಕ್ಕೆ ತಾನೇ ಹೋಗ್ತಾ ಇದ್ರೆ ಎಲ್ರಿಗೂ ಗಾಬರಿ ಆಗ್ತಿತ್ತಂತೆ. ಎಲ್ಲರೂ ಕೂಡ ನೋಡ್ತಾ ಇದ್ರು ವಾಸುದೇವಾಚಾರ್ಯ ಹೋಗೋದನ್ನ. ಅದು ಹೋಗೋದನ್ನ ನೋಡಿ ದಾರಿ ಉದ್ದಕ್ಕೂ ಕೂಡ ಜನರೆಲ್ಲ ಕೇಳಿದ್ರಂತೆ, ಎಲ್ಲಿ ಹೋಗ್ತಿದ್ಯೋ ವಾಸುದೇವ, ಸಣ್ಣ ಕೂಸಿದ್ದಿ, ಒಬ್ಬನೇ ಹೋಗ್ತಿದ್ದಿ, ಹಾಗೆಲ್ಲ ಹೋಗಬಾರ್ದು, ಯಾಕೋ ಇಲ್ಲಿಗೆ ಬರ್ತಿದ್ದಿ, ಹೋಗಿ ವಾಪಸ್ ಮನೆಗೆ ಹೋಗು ಅಂತ ಹೇಳಿದ್ರೆ ಆ ವಾಸುದೇವಾಚಾರ್ಯ ಅವರೆಲ್ಲ ಪ್ರಶ್ನೆ ಮಾಡ್ತಾ ಇದ್ರೆ ಯಾವುದಕ್ಕೂ ಉತ್ತರ ಕೊಡ್ಲಿಲ್ಲ, ಸುಮ್ಮನೆ ನಗತಾ ಇದ್ರಂತ. ಒಂದ್ಸರ್ತಿ ಸ್ಮಿತ ಮಂದಹಾಸ ಬೀರೋರಂತ, ಮಂದಹಾಸ ಬರೀ ನಗನಗತಾ ಹೋಗ್ಬಿಟ್ರಂತ. ಕ್ವನು ಯಾಸ ಸೀತಾತನ ಸಾಂಪ್ರತಂ
ಸ್ವಜನ ಸಂತ್ಯಜನಂ ತವ ಸಾಂಪ್ರತಂ ಇತಿ ವಿಭುಪತಿ ಕೈರುದಿತೋ ವ್ರಜನ್ ಸ್ಮಿತಮನಾಕುಲ ಉತ್ತರ ಮಾತನೋತ್. ಹೀಗೆ ಹೋಗ್ತಾ 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 ಎಲ್ಲಿಗೆ ಹೋದ್ರು ಅಂತಂದ್ರೆ ಅಲ್ಲಿಂದ ಒಂದು ಕೊಡವೂರು ಅಂತಿದೆ. ಆ ಕೊಡವೂರು ಅಲ್ಲಿ ರುದ್ರದೇವರ ಸನ್ನಿಧಾನ. ಆ ರುದ್ರಾಂತರ್ಯಾಮಿಯಾದ ಭಗವಂತ ಅವನಿಗೆ ನಮಸ್ಕಾರ ಮಾಡಬೇಕು ಅಂತ ಅಲ್ಲಿಗೆ ಹೋದ್ರಂತೆ. ಅಲ್ಲಿ ಹೋಗಿ ಅಲ್ಲಿ ನಮಸ್ಕಾರ ಮಾಡಿದ್ರು. ಆಮೇಲೆ ಇನ್ನೊಂದು ಲಘುನಾರಿಕೇಲ ಅಂತಂದ್ರೆ ತಾಳೆಕುಡೆ ಅಂತ ಹೇಳ್ತಾರೆ. ತಾಳೆಕುಡೆ ಅಂತ ಇನ್ನೊಂದು ಅಲ್ಲೊಂದು ದೇವಾಲಯ ಇದೆ. ಅಲ್ಲಿ ಶ್ರೀಮನ್ನಾರಾಯಣನೇ ಇದ್ದಾನೆ. ಅವನಿಗೊಂದು ನಮಸ್ಕಾರ ಮಾಡಬೇಕು ಅಂತ ಅಲ್ಲಿ ನಮಸ್ಕಾರ ಮಾಡಿದ್ರಂತೆ. ಹೀಗೆ ಅಲ್ಲಲ್ಲಿ ದಾರಿ ಉದ್ದಕ್ಕೂ ಕೂಡ ಎಲ್ಲೆಲ್ಲಿ ದೇವಸ್ಥಾನಗಳಿದ್ದಾವೋ ಅಲ್ಲೆಲ್ಲ ನಮಸ್ಕಾರವನ್ನು ಮಾಡಿದ್ರಂತೆ. ನಮಸ್ಕಾರವನ್ನು ಮಾಡಿ ಕೊನೆಗೆ ಅಲ್ಲಿಂದ ಹೋದದ್ದೆಲ್ಲಿಗೆ ಅಂತ ಹೇಳಿದ್ರೆ, ಅದು ಏನ್ ದಾರಿ ಉದ್ದಕ್ಕೂ ಕೂಡ ಹೋಗ್ಬೇಕಾದ್ರೆ ಸುಮ್ಮನೆ ಹೋಗ್ಲಿಲ್ಲ ಅವರು. ದಾರಿ ಉದ್ದಕ್ಕೂ ಹೋಗಬೇಕಾದ್ರೆ ಎಲ್ಲೆಲ್ಲಿ ಕಲ್ಲು ಮುಳ್ಳು ಏನ್ ಕಾಣಿಸುತ್ತೋ ಅದಕ್ಕೆಲ್ಲ ನಮಸ್ಕಾರ ಮಾಡಿದ್ರು. ಎಲ್ಲ ಕಡೆಯಲ್ಲೂ ಕೂಡ ಎಲ್ಲ ಕಡೆ ದೇವರಿದ್ದಾನೆ ಅಂತ ಅನುಸಂಧಾನ, ಎಲ್ಲರಲ್ಲೂ ಕೂಡ ಅಂತರ್ಯಾಮಿಯಾಗಿ ಭಗವಂತ ಇದ್ದಾನೆ ಎನ್ನುವ ಅನುಸಂಧಾನವನ್ನ ಜಗತ್ತಿಗೆ ತೋರಿಸಿಕೊಟ್ಟಂತೆ. ನಮಸ್ಕಾರ ಮಾಡುವಂತಹದ್ದು ಮೊಟ್ಟ ಮೊದಲು ಮಧ್ವಾಚಾರ್ಯರು ಅವರು ಅವತಾರ ಮಾಡಿದ ಮೇಲೆ ಜಗತ್ತಿಗೆಲ್ಲ ಉಪದೇಶ ಮಾಡಿದ್ದೇನು ಹೇಳಿ, ಮಧ್ವಶಾಸ್ತ್ರವನ್ನು ಉಪದೇಶ ಮಾಡಿದ್ರೆ ಹೌದಿಲ್ಲ ಅಂತಲ್ಲ. ಮಧ್ವಾಚಾರ್ಯರು ಎಲ್ಲಾ ಶಾಸ್ತ್ರಗಳನ್ನು ಉಪದೇಶ ಮಾಡೋಕ್ಕಿಂತ ಮೊದಲು ಮೊಟ್ಟ ಮೊದಲಿಗೆ ಮಾಡಿದಂತ ಉಪದೇಶ ಅಂದ್ರೆ ಮೊದಲು ಮಾಡಿದ್ದೇ ಇಷ್ಟೇ, ನಮಸ್ಕಾರ ಮಾಡೋದನ್ನು ಕಲಿಸ್ಕೊಟ್ರು. ನಮಸ್ಕಾರ ಮಾಡ್ರಿ ಅಂತ ಹೇಳಿದ್ರು. ಎಲ್ರಿ ಜ್ಞಾನಿಗಳು ಬಂದ್ರೆ ಆಯ್ತು, ದೊಡ್ಡವರು ಬಂದ್ರೆ ಅಥವಾ ಮಹಾತ್ಮರಿದ್ರೆ ದೊಡ್ಡವರಿದ್ರೆ ದೇವರಿದ್ರೆ ಅವರಿಗೆಲ್ಲ ನಮಸ್ಕಾರ ಮಾಡ್ಬೇಕು. ಮೊದಲು ಬಗ್ಲಿಕ್ಕೆ ಕಲಿಬೇಕಂತ, ನಮಸ್ಕಾರ ಮಾಡಬೇಕು ಅಂತ ಹೇಳಿ. ಕೆಲವರೆಲ್ಲ ಕೇಳ್ತಿರ್ತಾರೆ, ಕೆಲವರೆಲ್ಲ ಕೇಳೋದಿರ್ತದೆ ಏನು ಅಂದ್ರೆ, ಇಲ್ಲ ಸ್ವಾಮಿ ನಾವು ಗಾಯತ್ರಿ ಜಪ ಮಾಡಬಹುದಾ ಅಂತ ಕೇಳ್ತಿರ್ತಾರೆ. ಏನ್ ಕೇಳ್ತಾರೆ, ನಾವು ಗಾಯತ್ರಿ ಜಪ ಮಾಡಬಹುದಾ, ಇಲ್ಲ ನಾವು ಹೋಮ ಮಾಡಬಹುದಾ, ನಾವು ದೇವ್ರ ಪೂಜೆ ಮಾಡಬಹುದಾ, ಹೀಗೆಲ್ಲ ಕೇಳ್ತಾರೆ. ಆದ್ರೆ ಯಾರು ಕೂಡ ನಾವು ನಮಸ್ಕಾರ ಮಾಡಬಹುದು ಅಂತ ಕೇಳಲಿಕ್ಕೆ ಹೋಗುದಿಲ್ಲ. ಯಾರು ಬಂದ್ರು ನಮಸ್ಕಾರ ಮಾಡ್ಬೇಕು ದೇವ್ರ ಮುಂದೆ. ಹಾಗಾಗಿ ನಮಸ್ಕಾರ ಮಾಡಬಹುದಾ ಅಂತ ದೇವಸ್ಥಾನಕ್ಕೆ ಬಂದು ಕೇಳ್ತಾರೆ ಯಾರು ನಮಸ್ಕಾರ. ಹಾಗೆ ನಮಸ್ಕಾರ ಅನ್ನೋದನ್ನ ಮೊದಲು ಉಪದೇಶ ಮಾಡಿದ್ರಂತೆ ಮಧ್ವಾಚಾರ್ಯ, ವಾಸುದೇವಾಚಾರ್ಯ. ಹೀಗೆ ಎಲ್ಲ ಕಡೆಯಲ್ಲೂ ದೇವರನ್ನ ನೋಡಿದ್ರು ಕೂಡ, ಅದು ಕಣ್ಣು ಮುಚ್ಚಿದ್ರು ದೇವರೇ ಕಾಣ್ತಾನೆ, ಕಣ್ಣು ತೆರೆದ್ರು ದೇವರೇ ಕಾಣ್ತಾನೆ. ಆದರೂ ಕಲ್ಲಿನಲ್ಲಿ ಮಣ್ಣಿನಲ್ಲಿ ಎಲ್ಲ ಕಡೆ ದೇವರಿದ್ದಾನೆ ಅನ್ನೋದನ್ನು ಜಗತ್ತಿಗೆ ಶಿಕ್ಷಣ ಕೊಡೋದಕ್ಕೋಸ್ಕರ ಆ ರೀತಿ ನಮಸ್ಕಾರ ಮಾಡಿದ್ರು ಅಂತ ವರ್ಣನೆ ಮಾಡಿದ್ದಾರೆ. ನಹಿ ಹರಿಂ ಸತತಂ ನ ನಮತ್ಯಸೌ ನ ಚ ನ ಪಶ್ಯತಿ ನಾಪಿ ನ ವಂದತೆ ಅಪಿತತೇತಿ ವಿಧಾಯ ವಿಶೇಷತಃ ಸನನು ಸಾಧು ಜನಾನ್ ಸಮಶಿಕ್ಷಯತ್. ಸಜ್ಜನರನ್ನೆಲ್ಲ ಉದ್ಧಾರ ಮಾಡಲಿಕ್ಕೋಸ್ಕರ ನಮಸ್ಕಾರ ಮಾಡಬೇಕು ಅನ್ನೋದನ್ನು ಕಲಿಸಿಕೊಟ್ರಂತೆ. ಅಲ್ಲಿಂದ ಹೋದದ್ದೆಲ್ಲಿಗೆ ಅಂದ್ರೆ ಉಡುಪಿ ಅನಂತೇಶ್ವರ ದೇವರ ಗುಡಿಗೆ ಹೋದ್ರಂತೆ. ಅನಂತೇಶ್ವರ ದೇವರ ಗುಡಿಗೆ ಹೋಗಿ ಅಲ್ಲಿ ಏನ್ ಮಾಡ್ತಾ ಇದ್ರು, ಅನಂತೇಶ್ವರ ದೇವರ ಗುಡಿಯಲ್ಲಿ ಅಂದ್ರೆ ಬರೀ ಪ್ರದಕ್ಷಿಣೆ ಬರುವುದು ನಮಸ್ಕಾರ ಮಾಡೋದು, ಪ್ರದಕ್ಷಿಣೆ ಬರುವುದು ನಮಸ್ಕಾರ ಮಾಡೋದು. ಭಾರಿ ಅದ್ಭುತ ಇದೆಲ್ಲವೂ ಕೂಡ. ಯಾಕೆ ಅಂದ್ರೆ ದೇವರಿಗೆ ನಮಸ್ಕಾರ ಹಾಕ್ತಿರ್ತೀವಲ್ಲ, ಒಂದು ಪ್ರದಕ್ಷಿಣೆ ಬಂದು ನಮಸ್ಕಾರ ಹಾಕಿ ಅನುಸಂಧಾನ ಇರಬೇಕಂತ. ದೇವರ ಎದುರಿಗೆ ಹೋದ ಕೂಡಲೇನೆ ಸುಮ್ಮನೆ ಹೋಗಿ ಏನು ಎಲ್ಲರೂ ಗಂಟೆ ಬಾರಿಸಿದ್ರು ತಾವು ಗಂಟೆ ಬಾರಿಸೋದು, ಎಲ್ಲರೂ ನಮಸ್ಕಾರ ಮಾಡಿದ್ರು ನಮಸ್ಕಾರ ಮಾಡಿ ಬಂದ್ಬಿಡೋದು. ಹಾಗಲ್ಲ, ಮಾಡಬೇಕಾದ್ರೆ ಹಾಗೆ ಮಾಡಬೇಕು. ನಮಸ್ಕಾರ ಅಂತಂದ್ರೆ ದೇವರ ಎದುರಿಗೆ ಹೋಗ್ಬೇಕಂತೆ, ಅವನನ್ನ ಅಡಿಯಿಂದ ಮುಡಿ ತನಕಲೂ ನೋಡ್ಬೇಕಂತೆ. ಅಪಾದ ಮೌಳಿ ಪರ್ಯಂತಂ ಅಂತ ಅವನನ್ನ ಅಡಿಯಿಂದ ಮುಡಿ ತನಕ ನೋಡಬೇಕು. ಎಲ್ಲ ದರ್ಶನ ಮಾಡಿದ ಮೇಲೆ ದೇವರ ಎಡಭಾಗಕ್ಕೆ ಅಂದ್ರೆ ನಮ್ಮ ಎಡಭಾಗಕ್ಕೆ ಹೋಗಬೇಕು. ಆ ಎಡಭಾಗಕ್ಕೆ ಹೋಗಿ ದೇವರಿಗೆ ಬಲಭಾಗ ಆಗ್ತದೆ. ಹಾಗೆ ಆ ಭಾಗಕ್ಕೆ ಹೋಗಿ ನಮಸ್ಕಾರವನ್ನು ಹಾಕಬೇಕಂತ. ಇದನ್ನೆಲ್ಲ ತಿಳಿದಿರಬೇಕು. ಇಂತಹ ನಮಸ್ಕಾರಗಳನ್ನೆಲ್ಲ ಮಾಡಿ ಒಂದು ಸರ್ತಿ ಭಕ್ತಿಯಿಂದ ಭಗವಂತನಿಗೆ ಕೃಷ್ಣನಿಗೆ ನಮಸ್ಕಾರ ಮಾಡಿದ್ರು ಅಂತಾದ್ರೆ ಮಹಾಭಾರತದಲ್ಲಿ ಶಾಂತಿ ಪರ್ವದಲ್ಲಿ ಹೇಳ್ತಾರೆ, ಏಕೋಪಿ ಕೃಷ್ಣಸ್ಯ ಸಕೃತ್ ಪ್ರಣಾಮೋ ದಶಾಶ್ವಮೇಧ ಅವಭೃತೇನ ತುಲ್ಯ ಅಂತ. ಒಂದು ಸರ್ತಿ ಭಕ್ತಿಯಿಂದ ಕೃಷ್ಣನಿಗೆ ನಮಸ್ಕಾರ ಮಾಡಿದ್ರು ಅಂತಾದ್ರೆ ದಶಾಶ್ವಮೇಧ ಅವಭೃತ ತುಲ್ಯ, 10 ಅಶ್ವಮೇಧ ಯಾಗಗಳನ್ನ ಮಾಡಿ ಒಂದು ಅವಭೃತ ಸ್ನಾನವನ್ನು ಮಾಡಿದ್ರು ಅಂತಾದ್ರೆ ಎಷ್ಟು ಪುಣ್ಯ ಬರುತ್ತದೋ ಅಷ್ಟು ಪುಣ್ಯ ಎನ್ನುವಂತಹದ್ದು ಭಗವಂತನಿಗೆ ಕೇವಲ ಭಕ್ತಿಯಿಂದ ಒಂದು ಪ್ರದಕ್ಷಿಣೆ ಮಾಡಿ ನಮಸ್ಕಾರ ಹಾಕಿದ್ರೆ ಸಾಕು, ಅಷ್ಟು ಪುಣ್ಯ ಇದೆ. ಈ ಅನುಸಂಧಾನ ಇರಬೇಕು, ನಮಸ್ಕಾರ ಮಾಡಬಾರದು. ಇಂಥ ಅನುಸಂಧಾನದಿಂದಾಗಿ ನಮಸ್ಕಾರವನ್ನು ಮಾಡುತ್ತಿದ್ದಾರೆ. ಪ್ರದಕ್ಷಿಣೆ ಮಾಡೋದು, ನಮಸ್ಕಾರ ಮಾಡೋದು ಒಂದೊಂದು ಅಶ್ವಮೇಧ ಯಾಗದ ಫಲ ಕೊಡ್ತದೆ ಅಂತ ಹೇಳ್ತಾರೆ. ಸುಹಯಮೇಧ ಗಣಾತಿಶಯಾಲವೋ ಹರಿ ನಮಸ್ಕೃತ ಯಸ್ಸು ಕೃತಾಯಿಮಾಹ ಇತಿ ಸುರೈರಪಿ ಭೂಸುರ ಮಂಡಲೈಃ ಸಮನಮತ್ಸ ವಿಸ್ಮಯ ವೀಕ್ಷಿತಃ. ಈ ರೀತಿ ನಮಸ್ಕಾರ ಮಾಡಿದ್ರು.
ಇಷ್ಟೆಲ್ಲ ಅವರು ಉಡುಪಿಗೆ ಹೋಗಿ ಆಗಿದ್ದೆ. ಉಡುಪಿಗೆ ಹೋಗಿ ಆದ ನಂತರ ಆವಾಗ ಆ ಮನೆಯಲ್ಲಿ ನಡುವೈರಿ ಮನೆಯಲ್ಲಿರುವಾಗ ಅವರಿಗೆಲ್ಲ ಎಚ್ಚರಿಕೆ ಆಗ್ತಾ ಇದೆ. ಅವಾಗ ಅಪ್ಪನಿಗೆ ಅಮ್ಮನಿಗೆ ಎಲ್ಲ ನೋಡ್ತಿದ್ದಾರೆ, ಮಗು ಎಲ್ಲಿ ಹೋಯ್ತು ಅಂತ ಅವಾಗ ಹುಡುಕ್ಲಿಕ್ಕೆ ಶುರು ಮಾಡಿದ್ರಂತೆ. ಆ ಮಗು ಎಲ್ಲಿ ಹೋಯ್ತು ಅಂತ ಹುಡುಕ್ಲಿಕ್ಕೆ ಶುರು ಮಾಡಿದಾಗ ಎಲ್ಲ ಕಡೆ ಕೇಳ್ತಾರೆ, ಎಲ್ಲಿದೆ ಗೊತ್ತೇ ಇಲ್ಲ, ಯಾರಿಗೂ ಗೊತ್ತಿಲ್ಲ. ಆಮೇಲೆ ದಾರಿಯಲ್ಲಿ ಹೋಗಬೇಕಾದ್ರೆ ಇಲ್ಲ ಹೀಗೆ ಹೋಗ್ತಿತ್ತು ಆ ಮಗು, ನಾವು ನೋಡಿದ್ದೇವೆ ಅಂತ ಅನೇಕ ಜನ ಹೇಳಿದ್ರಂತೆ. ಅನೇಕ ಜನ ಹೇಳ್ತಾ ಇರುವಾಗ ಆಗ ಇದೇ ದಾರಿಯಲ್ಲಿ ಹೋಗಿರಬೇಕು ಅಂತ ಅಂದುಕೊಂಡು ಆಯ್ತು ಅಂತ ಆ ದಾರಿಯಲ್ಲಿ ಹುಡುಕೊಂಡು ಹೋದ್ರಂತೆ ಅವರ ಅಪ್ಪನೂ ಕೂಡ. ಹೀಗೆ ಅನವಲೋಕ್ಯ ಸುತಂ ಸುತವತ್ಸಲೋ ಮೃಗಯತೆ ಸ್ಮ ಮಹೀಸುರ ಪುಂಗವಃ, ಎಲ್ಲ ಕಡೆಯಲ್ಲೂ ಕೂಡ ಜನಸದಾಗತಿ ಸೂಚಿತ ವರ್ತಮನ ಪ್ರತಿಪದಂ ವ್ರಜತ ಪರಯಾದೃಶ, ಎಲ್ಲ ಜನರೆಲ್ಲ ಹೇಳಿರುವಂತ ಸೂಚನೆ ಮಾಡಿರುವಂತ ಮಾರ್ಗಕ್ಕೆ ಹೋಗಿ ಹುಡುಕ್ತಾ ಹೋದ್ರು. ಕೊನೆಗೆ ಎಲ್ಲೂ ಸಿಗದೇ ಇದ್ದಾಗ ಆ ಮಗುವನ್ನ ಇನ್ನೆಲ್ಲಿ ಸಿಗುತ್ತದೋ ಏನ್ ಕಥೆನೋ ಅಂತ ನಮ್ಮ ಕುಲದೇವರಿಗೆ ಶರಣು ಅಂತ ಹೇಳಬೇಕು ಅಂತ ಅನಂತೇಶ್ವರ ದೇವರ ಬಳಿಗೆ ಹೋದ್ರಂತ ಅವರು ಕೂಡ. ಅನಂತೇಶ್ವರ ದೇವರ ಬಳಿಗೆ ಹೋಗಿ ಅಲ್ಲಿ ಅವನನ್ನು ಪ್ರಾರ್ಥನೆ ಮಾಡಿ ಕಣ್ಣೀರು ಹಾಕಿ ಕೇಳಬೇಕು ಅಂತ ಭಗವಂತನನ್ನೇ ಪ್ರಾರ್ಥನೆ ಮಾಡಬೇಕು ಅಂತಲ್ಲಿ ಹೋಗಿದ್ದಾರೆ ಮದ್ದಿಗೆ ಭಟ್ರು. ಹೋಗಿ ಅವರಿನ್ನೇನು ಆ ದೇವ್ರ ಎದುರಿಗೆ ಹೋಗಿದ್ದಾರೆ, ಕಣ್ಣೀರು ತಡಿಲಿಕ್ಕಾಗ್ಲಿಲ್ಲಂತೆ. ಆ ವಿರಹ ಅಲ್ಲಿ ತನಕ ಆಗಿತ್ತಲ್ಲ, ಒಮ್ಮೆ ಮಗುವನ್ನು ಎದುರಿಗೆ ನೋಡಿಬಿಟ್ರಂತೆ. ನೋಡಿದ ಕೂಡ್ಲೇನೆ ಅದು ಉಮ್ಮಳಿಸಿಕೊಂಡು ಕಣ್ಣೀರು ಹರಿದು ಬಿಡ್ತಂತೆ, ಧಾರಾಕಾರವಾಗಿ ಹರಿತಂತೆ. ಹಾಗೆ ದುಃಖ ಪಟ್ರಂತೆ. ಒಂದ್ಸರ್ತಿ ಸಿಕ್ಕನಲ್ಲ ಮಗ ಅಂತ ಸಂತೋಷವೂ ಪಟ್ರಂತೆ. ಆ ಆನಂದ ಬಾಷ್ಪದ ಜೊತೆಗೆ ದುಃಖದ ನೀರು ಕೂಡ ಎರಡೂ ಸೇರುತ್ತಾ ಇದೆ. ವಿರಹದೂನತಯೋದ್ಗಮನೋನ್ಮುಖಂ ನ್ಯರುಣದಶ್ರುಪುರಾಸಯೋರ್ದೃಶೋ ಅತತಯೋ ಪ್ರಮದೋತ್ತಿತಮಪ್ಯದಃ ಪ್ರತಿನಿರುದ್ಯ ಗಿರಂ ಗುರುರಬ್ರವೀತ್. ಹೀಗೆ ನೋಡಿದ ಕೂಡಲೇ ಆಗ ವಾಸುದೇವಾಚಾರ್ಯನ ಹೋಗಿ ಬಿಗಿದಪ್ಪಿಕೊಂಡು ಮುದ್ದು ಮಾಡಿ ಚೆನ್ನಾಗಿ ಆ ಮಗುವನ್ನ ಕರ್ಕೊಂಡು ಬರ್ತಾ ಇದ್ದಾರೆ. ಅವರು ಕರ್ಕೊಂಡು ಬರ್ತಾ ಇದ್ದಾರೆ. ಬರುವಾಗ ಆ ಮಗುವನ್ನು ಕೇಳಿದ್ರಂತೆ ವಾಸುದೇವಾಚಾರ್ಯ, ಏನು ನಿಮಗೇನು, ನಿನ್ನ ಸಣ್ಣ ವಯಸ್ಸು, ಸಣ್ಣ ವಯಸ್ಸು, ಈ ಸಣ್ಣ ವಯಸ್ಸಿನಲ್ಲೇನೆ ಯಾರು ನಿನ್ನವರು ಅಂತ ಯಾರು ಇಲ್ವೇ ಇಲ್ಲ. ಇಲ್ಲಿ ದಾರಿಯಲ್ಲಿ ಬರಬೇಕಾದ್ರೆ ದಾರಿ ಉದ್ದಕ್ಕೂ ಕೂಡ ಅಷ್ಟು ದೂರದಿಂದ ಸುಮಾರು ಏನಿಲ್ಲ ಅಂದ್ರೆ ಒಂದು 8 ಮೈಲಿ ಅಂತೆ. 8 ಮೈಲಿ ತನಕ ಒಂದೇ ಒಂದು ಕೂಸು ನಡ್ಕೊಂಡು ಬಂದ್ಬಿಟ್ಟಿದೆ. ಈ ರೀತಿ ನಡ್ಕೊಂಡು ಬಂದಿದೆಯಲ್ಲ, ಒಬ್ಬನೇ ಬಂದಿಲ್ಲ, ಏನು ಹೆದರಿಕೆ ಆಗ್ಲಿಲ್ವ ನಿನಗೆ ಅಂತ ಕೇಳಿದ್ರಂತೆ. ನಿನ್ನ ಸ್ವಜನರು ಅಂತ ಯಾರು ಇಲ್ಲ. ಸ್ವಜನತಾರಹಿತಸ್ಯ ತು ಕೋತ್ರತೆ ಸಹಚರೋರ್ಭಕ ದೀರ್ಘತಮೇಪತಿ. ಇಷ್ಟು ದೀರ್ಘವಾದ ಹಾದಿಯಲ್ಲಿ ಒಬ್ಬನೇ ನಡ್ಕೊಂಡು ಬಂದಿಯಲ್ಲೋ, ಏನು ಅನಿಸ್ತಿಲ್ವ ನಿನಗೆ ಅಂತ ಹೇಳಿದ್ರೆ ಆಗ್ಲೇ ಆ ವಾಸುದೇವಾಚಾರ್ಯ ಹೇಳಿದ್ರಂತೆ, ಅಪ್ಪ ಯಾಕೆ ನೀನ್ ಹಾಗೆ ಹೇಳ್ತಾ ಇದ್ದಿ, ನಾನ್ ದಾರಿ ಉದ್ದಕ್ಕೂ ಬರಬೇಕಾದ್ರೆ ನಾನು ಒಬ್ಬನು ಅಂತ ಹೇಳ್ತಿದ್ದೀಯಲ್ಲ, ನಾನು ಒಬ್ಬನಲ್ಲ ನಾವಿಬ್ರು ಅಂತ ಹೇಳಿತಂತೆ. ಆಗ್ಲೇ 2 ಬೆಟ್ ಮಾಡಿ ತೋರಿಸ್ತಂತದ್ದು. ಆ ಕೂಸು ಹೇಳಿದ್ದು 2 ಬೆಟ್ ಮಾಡಿ ನಾವಿಬ್ರು ಅಂತ ಹೇಳಿತಂತೆ. ಯಾಕೆ ಅಂದ್ರೆ ನಾನ್ ದಾರಿ ಉದ್ದಕ್ಕೂ ಬರಬೇಕಾದ್ರೆ ನಾನು ಒಬ್ಬನಿರ್ಲಿಲ್ಲ, ನನ್ನ ಜೊತೆಯಲ್ಲೇನೆ ಭಗವಂತನೂ ಕೂಡ ನನ್ನ ಜೊತೆಗೆ ಬಂದಿದ್ದಾನೆ. ಸ್ವಪದಮಾ ವ್ರಜತೋಪ್ಯತೋ ನನು ಸಖಾ ಮಮ ಕಾನನ ಗೋ ವಿಭು. ನನ್ನ ಸಖನಾಗಿ ಯಾವಾಗಲೂ ಕೂಡ ನನ್ನ ಜೊತೆಗೆ ಇದ್ದವನು ಯಾರು ಅಂದ್ರೆ ಭಗವಂತ ಪರಮಾತ್ಮ ಇದ್ದ. ಎಂಥ ಸಿದ್ಧಾಂತ ನೋಡಿ, ಆಚಾರ್ಯ ಸಿದ್ಧಾಂತ ಇದೆಯಲ್ವಾ. ಯಾವಾಗ ಅಂದ್ರೆ ಒಬ್ಬನೇ ಬಂದೆಲ್ಲ ನಿನಗೆ ಭಯ ಆಗ್ಲಿಲ್ಲ ಅಂತ ಕೇಳಿದ್ರು, ಒಬ್ಬನೇ ಬಂದಾಗ ಭಯ ಆಗ್ತದಂತೆ. ಅದೇ ಇಲ್ಲ ನಾನು ಒಬ್ಬನಲ್ಲ ನಾವಿಬ್ರು ಅಂತ ಹೇಳಿದ್ರೆ ಭಯ ಇಲ್ಲ, ಅವಾಗ ಭಯ ಇಲ್ಲ. ಎಂಥ ವಿಚಿತ್ರ ನೋಡಿ. ಆ ಸಿದ್ಧಾಂತದಲ್ಲೇ ಒಂದು ಶಕ್ತಿ ಇದೆ. ಯಾರಾದರೂ ಜೀವನದಲ್ಲಿ ಒಬ್ರು ಅನ್ನುವಂಥ ಸಿದ್ಧಾಂತ ಇದೆಯಲ್ಲ, ನಾವು ಒಬ್ಬನೇ ಅನ್ನುವಂಥ ಈ ಕಾನ್ಸೆಪ್ಟೇ ಇದೆ, ಇದು ಭಯ ಹುಟ್ಟಿಸ್ತದಂತೆ ಜೀವನದಲ್ಲಿ. ಯಾರಾದ್ರೂ ಮನೆಯಲ್ಲಿ ದೊಡ್ಡ ಮನೆಗಳು ತಗೊಳ್ಳುವಾಗಲೇ ದೇವನಂತ ಮನೆ ತಗೊಂಡ್ಬಿಟ್ಟಿರ್ತಾರೆ, ದೊಡ್ಡ ಬಂಗ್ಲೆ ತಗೊಂಡ್ಬಿಟ್ಟಿರ್ತಾರೆ. ಮನೆಯಲ್ಲಿ ವಾಸ ಮಾಡಿದ್ರೆ ಒಬ್ಬರೇ ವಾಸ ಮಾಡ್ಬೇಕಾದ್ರೆ ಗಾಬರಿ ಆಗ್ತಿರ್ತದೆ. ಇಷ್ಟು ದೊಡ್ಡ ಮನೆ, ನಾನು ಒಬ್ಬನೇ ಇರಬೇಕಲ್ಲ ಅಂತ ಗಾಬರಿ ಆಗ್ತಿರ್ತದೆ. ಅದಕ್ಕೇನ್ ಮಾಡ್ತಾರೆ, ಪಕ್ಕದ ಮನೆಯವ್ರನ್ನ ಕರೀತಾರೆ, ಸ್ವಾಮಿ ಮನೆಯಲ್ಲಿ ಯಾರಿಲ್ಲ, ಇವತ್ತೊಂದು ದಿವಸ ನಮ್ಮ ಜೊತೆಗೆ ಮಲಗ್ರಿ, ಇಲ್ಲೇ ಇರ್ರಿ ಇವತ್ತು ಅಂತ ಕೇಳ್ಕೊತಿರ್ತಾರೆ. ಹೀಗೆ ಯಾಕೆ ಅಂತ ಹೇಳಿದ್ರೆ, ಇದನ್ನೆಲ್ಲ ಕೇಳ್ಕೊಳ್ಳೋದು ಯಾಕೆ ಅಂತ ಹೇಳಿದ್ರೆ ಭಯ ಆಗ್ತದೆ. ಒಬ್ಬನು ಅನ್ನುವಂತ ಸಿದ್ಧಾಂತ ಇದ್ದಾಗ, ಅಂದ್ರೆ ಒಬ್ಬನು ನಾನು ಅಂತಿದ್ದಾಗ ಅದು ಭಯ ಆಗ್ತದಂತೆ. ಅದಕ್ಕೆ ಇನ್ನೊಬ್ಬ ಜೊತೆಗೆ ಸೇರಿದ ಅಂದ್ರೆ ಭಯ ಇಲ್ಲ. ಹಾಗಾಗಿ ಯಾವಾಗಲೂ ಕೂಡ ನಾನು ದೇವರು ಒಂದೇ ಅನ್ನುವ ಸಿದ್ಧಾಂತ ಇದೆಯಲ್ಲ, ಅದು ಜೀವನದ ಉದ್ದಕ್ಕೂ ಭಯವನ್ನೇ ಉಂಟು ಮಾಡುತ್ತದೆ. ಆದರೆ ನಾನು ಬೇರೆ, ದೇವರು ಬೇರೆ, ನನ್ನನ್ನು ರಕ್ಷಣೆ ಮಾಡತಕ್ಕಂಥ ಸರ್ವಜ್ಞ ಯಾವಾಗಲೂ ಇರ್ತಾನೆ, ಅಲ್ಪಜ್ಞನಾದಂಥ ನನ್ನನ್ನು ರಕ್ಷಣೆ ಮಾಡ್ತಾನೆ ಎನ್ನುವಂಥ ಅನುಸಂಧಾನ ಇತ್ತು ಅಂದ್ರೆ ಯಾವತ್ತಿಗೂ ಭಯ ಎನ್ನುವುದಿಲ್ಲ ಅನ್ನುವ ಸಿದ್ಧಾಂತ ನಮ್ಮದ್ದು ಅಂತ ಸಣ್ಣ ಕೂಸಿರುವಾಗಲೇನೆ ನನು ಸಖಾ ಮಮ ಕಾನನ ಗೋ ವಿಭು
ನನ್ನ ಜೊತೆಗೆ ಭಗವಂತ ಇದ್ದ ಅನ್ನುವಂಥ ಸಿದ್ಧಾಂತವನ್ನು ತೋರಿಸಿದ್ದಾರೆ ಶ್ರೀಮದಾಚಾರ್ಯ. ವಾಸುದೇವಾಚಾರ್ಯ ಇಷ್ಟು ಮಾಡಿ ಮುಂದೆ ಅವರ ಜೊತೆಗೆ ಹೋದ್ರಂತೆ. ವಾಪಸ್ ಹೋಗಬೇಕಾದ್ರೆ ಇನ್ನೊಂದು ಸರ್ತಿ ದೇವ್ರು ನಮಸ್ಕಾರ ಮಾಡ್ತೀನಿ ನಿಲ್ಲು ಅಂತ ಮತ್ತೆ ನಮಸ್ಕಾರ ಮಾಡಿದ್ರಂತೆ. ಯಾಕೆ ಅಂದರೆ ಈ ಮಗು ಎರಡನೇ ಸರ್ತಿ ಹೀಗೆ ಕಳೀತಾ ಇರೋದು. ಒಂದು ಸರ್ತಿ ಬಾಲ ಹಿಡ್ಕೊಂಡು ಹೋಗಿತ್ತು, ಎತ್ತಿನ ಬಾಲ ಹಿಡ್ಕೊಂಡು, ಇದು ಇನ್ನೊಂದು ಸರ್ತಿ ಬೇರೆ. ಹೀಗೆಲ್ಲ ಆಗ್ತಾ ಇದೆಯಲ್ಲ, ಇದನ್ನು ನೋಡಿ ಗಾಬರಿ ಆಯ್ತು ಅವರಿಗೆ. ಮೊದಲೇ ಆ ಕಡೆ ಎಲ್ಲ ಹಾಗೆ ಅಂದರೆ ಭೂತಗಳ ಆರಾಧನೆ ಎನ್ನುವಂಥದ್ದು ಹೆಚ್ಚು. ಹಾಗಾಗಿ ಭೂತಾರಾಧನೆ ಎನ್ನುವಂಥದ್ದು ಬಹಳವಾಗಿ ಇರೋದ್ರಿಂದಾಗಿ ಎಲ್ಲಿ ಏನಾಗ್ತದೋ ಏನು ಕಥೆನೋ ಗೊತ್ತಿಲ್ಲ. ಮಗುವನ್ನು ಸದಾಕಾಲ ನಾವು ರಕ್ಷಣೆ ಮಾಡಲಿಕ್ಕಾಗಲ್ಲ. ದೇವರೇ ನೀನೇ ರಕ್ಷಣೆ ಮಾಡಬೇಕು, ನಿನಗೇ ಶರಣು ಅಂತ ಹೇಳ್ತೇನೆ ಅಂತ ಆ ಭಗವಂತನಲ್ಲಿ ಅನಂತೇಶ್ವರ ದೇವರಲ್ಲಿ ಪ್ರಾರ್ಥನೆ ಮಾಡ್ತಿದ್ದಾರೆ. ವಿರಹಿತ ಸ್ವಜನಂ ಚರಣಂ ಪ್ರಿಯಂ ಚರಣ ಪ್ರಿಯಂ ವಿವಿಧ ಭೂತ ಭಯಂಕರ ವರ್ತಮನಿ ಅಯಿ ಕೃಪಾಲಯ ಪಾಲಯ ಬಾಲಕಂ ಲಘು ಶುಭಸ್ಯ ಮಮೇತ್ಯ ನಮದ್ವಿಜಃ. ಹೀಗೆ ಆ ಕೂಸು ವಾಪಸ್ ಮನೆ ಕರ್ಕೊಂಡು ಹೋದ್ರಂತೆ. ಮನೆ ಕರ್ಕೊಂಡು ಹೋದಾಗ ಆ ಕೂಸು ಆಟ ಆಡ್ತಾ ಇದ್ದದ್ದು ಎಲ್ಲಿ ವಾಸುದೇವಾಚಾರ್ಯರು ಅಂದರೆ ನಿತ್ಯ ಅದು ಆಟ ಆಡ್ತಾ ಇದ್ದದ್ದು ಅಂದರೆ ಅವರ ಮನೆ ಎದುರಿಗೇನೆ ಕುಂಜಾರಿಗಿರಿ ಬೆಟ್ಟ ಅಂತಿದೆ, ಒಂದು ಬೆಟ್ಟ ಪರ್ವತ. ಅಲ್ಲಿ ದುರ್ಗಾದೇವಿಯ ಸನ್ನಿಧಾನ ಇದೆ. ಆ ದುರ್ಗೆನೇ ಇವರಮ್ಮ, ವಾಸುದೇವಾಚಾರ್ಯ ಅಮ್ಮ, ನಿಜವಾದ ಅಮ್ಮ ಅವಳೆ. ಹಾಗಾಗಿ ಅಲ್ಲಿ ಹೋಗೋದು ನಿತ್ಯ ಆಟ ಆಡ್ಲಿಕ್ಕೆ ಅಂತ. ಈಗಲೇ ನಾವು ಯಾವತ್ತಾದ್ರೂ ಹೋದ್ರೆ ಅಲ್ಲಿ ಜನನೇ ಇರುವುದಿಲ್ಲ. ಅರ್ಚಕರು ಯಾರೋ ತೀರ್ಥ ಕೊಡೋರು ಬಿಟ್ರೆ ಜಾಸ್ತಿ ಇರುವುದಿಲ್ಲ. ಏನೋ ಕಾರ್ಯಕ್ರಮ ಅದು ಇದು ಅಂತಿದ್ರೆ ಒಂದು 4-5 ಜನ ಕಾಣಿಸ್ತಾರೆ ಅಷ್ಟೇ, ಇಲ್ದಿದ್ರೆ ಯಾರು ಇರುವುದಿಲ್ಲ. ಇನ್ನು ಆ ಕಾಲದಲ್ಲಿ ಹಾಗಿತ್ತು ಅಂತ ಅರ್ಥ ಮಾಡ್ಕೊಳ್ರಿ. ಆ ಕಾಲದಲ್ಲಿ ಯಾರು ಇಲ್ಲದ್ದು, ಈಗಾದ್ರೂ ಮೇಲೆ ಹತ್ತಲಿಕ್ಕೆ ಮೆಟ್ಲಿಗಿಟ್ಲೆಲ್ಲ ಮಾಡಿದ್ದಾರೆ. ಆಗೇನೂ ಇಲ್ಲ, ಏನು ಇಲ್ಲದೆ ಇರುವಂತ ಆ ಕಾಲದಲ್ಲಿ ಅನಾಯಾಸವಾಗಿ ಬೆಟ್ಟ ಹತ್ಕೊಂಡು ಹೋಗಿಬಿಡ್ತಿದ್ರಂತೆ. ಸಣ್ಣ ಕೂಸಿರು ಹತ್ಕೊಂಡು ಹೋಗೋದು, ಅಲ್ಲೇ ಆಟ ಆಡ್ತಾ ಇರೋದಂತೆ. ಯಾರು ಆಟ ಆಡಿಸ್ತಿದ್ರು ಅಂತ ಕೇಳಿದ್ರೆ ಆ ತಾಯಿ ದುರ್ಗಾದೇವಿ ಇದ್ದಲ್ಲ ಅವಳೇ ಆಟ ಆಡಿಸ್ತಾ ಇದ್ಲು. ಇಲ್ದಿದ್ರೆ ಅಷ್ಟೊಟ್ಟು ಹೊತ್ತು ಹೇಗಿರ್ಲಿಕ್ಕೆ ಸಾಧ್ಯ? ಒಮ್ಮೆ ಹೋದ್ರಂದ್ರೆ ಬೆಳಿಗ್ಗೆ ಹೋದ್ರೆ ಮಧ್ಯಾಹ್ನದ ಊಟಕ್ಕೆ ಬರೋದಂತೆ, ಅಲ್ಲಿ ತನಕ ಬರ್ತಾನೆ ಇರ್ಲಿಲ್ಲ. ಹಾಗಿರ್ತಾ ಇದ್ರು ಅಂತ ಹೇಳ್ತಾರೆ. ವರ ವಿಮಾನ ಗಿರಾವಪಿ ಚಂಡಿಕಾ ಶಿಶು ಮಹೋ ಜನನೀ ತಮಲಾಳಯತ್ ಅಪರತಾ ಪರಿತುಷ್ಟ ಮನಃ ಕಥಂ ಚಿರಮಿಹೈಷ ವಸೇದ್ವಿ ಸಹಾಯಕಃ. ಹೀಗೆ ಅಲ್ಲಿ ವಾಸ ಮಾಡ್ತಾ ಇದ್ರು. ಆಮೇಲೆ ಸ್ವಲ್ಪ ದೊಡ್ಡದಾಗ್ತಾ ಇದೆ ಕೂಸು. ಆ ಕೂಸು ಸ್ವಲ್ಪ ದೊಡ್ಡದಾಗ್ತಾ ಇರಬೇಕಾದ್ರೆ ಇದಕ್ಕೆ ಸರಿಯಾದ ಕಾಲ ಇದು ಅಂತ ತಿಳಿದು ಸುಮಾರು ಒಂದು 3 ವರ್ಷ ಆಗಿದ್ದಾಗಲೇನೆ ಆ ವಾಸುದೇವಾಚಾರ್ಯರಿಗೆ ಒಂದು ಅಕ್ಷರಾಭ್ಯಾಸವನ್ನು ಮಾಡಿಸಬೇಕು ಅಂತ ಅಕ್ಷರಾಭ್ಯಾಸವನ್ನು ಮಾಡಿಸಿದ್ರಂತೆ. ಅವರಿಗೆ ಅಕ್ಷರಾಭ್ಯಾಸವನ್ನು ಮಾಡಿಸಿದ್ರೆ ಈಗಲೂ ಕೂಡ ನೀವು ಹೋದ್ರೆ ಪಾಜಕದಲ್ಲಿ ಅವರ ಒಳಗಡೆ ಒಂದು ಗುಡಿ ಇದೆ, ಸಣ್ಣದಾಗಿ ಒಳಗೆ ದೇವ್ರ ಕೋಣೆ ಇದೆ. ಆ ದೇವ್ರ ಕೋಣೆಯ ಬಲಭಾಗದಲ್ಲಿ ಒಂದು ಕಲ್ಲು ಇಟ್ಟಿರ್ತಾರೆ. ಇದು ಅಕ್ಷರಾಭ್ಯಾಸವನ್ನು ಮಾಡಿದಂತ ಕಲ್ಲು, ವಾಸುದೇವಾಚಾರ್ಯ ಮಾಡಿದ್ದು ಅಂತ ಆ ಕಲ್ಲು ಇರ್ತದೆ. ಹಾಗೆ ಆ ಕಲ್ಲು ಏನಿದೆ ಅಲ್ಲ ಅದರ ಮೇಲೇನೆ ಅಕ್ಷರಾಭ್ಯಾಸವನ್ನು ಮಾಡಿದ್ರಂತೆ. ಹಾಗಾಗಿ ಆ ಕಲ್ಲು ಉಳಿಸ್ಕೊಂಡಿದ್ದಾರೆ. ಅಂಥ ಕಲ್ಲಿನ ಮೇಲೆ ಅದು ಒಳ್ಳೆ ಸಕಲ ಶಬ್ದಗಳನ್ನ, ಅದಕ್ಕೆ ಸಕಲ ಶಬ್ದಗಳಿಗೂ ಕೂಡ ಅಭಿಮಾನಿಯಾದವಳು ಅಂದ್ರೆ ಸರಸ್ವತೀ ದೇವಿ. ಆ ಸರಸ್ವತೀ ದೇವಿ ಭಾರತೀ ದೇವಿಯರು, ಆ ಭಾರತೀ ದೇವಿಯರು ಕೂಡ ಇವರ ಮಡದಿಯಾಗಿದ್ದಾಳೆ. ಅಂಥವಳನ್ನು ನೆನೆದುಕೊಂಡು ಅಲ್ಲಿ ಅಕ್ಷರಾಭ್ಯಾಸವನ್ನು ಮಾಡಿದ್ರಂತೆ. ಆ ಅಕ್ಷರಾಭ್ಯಾಸವನ್ನು ಮಾಡಿದಾಗ ಎಂಥ ಅದ್ಭುತವಾದ ಪ್ರತಿಭೆ ಅದರದ್ದು ಅಂತ ಬಹಳ ಚೆನ್ನಾಗಿ ಮಾಡಿದ್ರಂತೆ. ಒಳ್ಳೆ ಮುಹೂರ್ತದಲ್ಲಿ ನೋಡಿ ಅಕ್ಷರಾಭ್ಯಾಸವನ್ನು ಮಾಡಿಸಿದ್ರಂತೆ. ಸಕಲ ಶಬ್ದಮಯೀ ಚ ಸರಸ್ವತಿ ಸತತ ಮಾನಮತಿ ಸ್ವಯಮೇವಯಂ ದ್ವಿಜವರೋತ ಕದಾಚನ ಮಾತೃಕಾಃ ಕಿಲ ಸುತಂ ಪರಿಚಾಯಯತಿ ಸ್ಮತಂ. ಆ ಅಕ್ಷರಾಭ್ಯಾಸ ಆಯಿತು. ಅಕ್ಷರಾಭ್ಯಾಸ ಆದ ನಂತರ ಮರುದಿವಸ ಆಗಬೇಕಾದ್ರೆ ದ್ವಿತೀಯ ವಿಘ್ನ ಆಗಬಾರ್ದು. ಮರುದಿವಸ ಇನ್ನೊಂದು ಸರ್ತಿ ಮಾಡಿಸ್ಬೇಕು. ಮತ್ತೆ ಅಕ್ಷರಾಭ್ಯಾಸ ಅಂದ್ರೆ ಅದೆಲ್ಲ ಕ್ರಮಗಳೆಲ್ಲ ಬೇಕಾಗಿಲ್ಲ, ಬರೆಸ್ಬೇಕು. ಅವತ್ತಿನ ದಿವಸ ಅಕ್ಷರಗಳನ್ನು ಬರೆಸ್ಬೇಕು. ಅದಕ್ಕೆ ಹಿಂದಿನ ದಿವಸ ಏನು ಮಾಡಿದ್ರಂತೆ, ಅಕ್ಷರಗಳನ್ನ ಬರೀ ಒಂದು ಅಕ್ಷರ ಏನು ಹೇಳ್ಕೊಡೋದು, ಚೆನ್ನಾಗಿ ಎಲ್ಲ ಅಕ್ಷರ ಹೇಳ್ಕೊಡೋಣ ಅಂತ ಎಲ್ಲ ಅಕ್ಷರಗಳನ್ನ ಆ ಇಂದ ಕ್ಷ ತನಕ ಎಲ್ಲ ಅಕ್ಷರ ಹೇಳ್ಕೊಟ್ಟಿದ್ರಂತೆ. ಹೇಳ್ಕೊಟ್ಟಾದ ನಂತರ ಆಮೇಲೆ ಪುನಃ ಏನು ಮಾಡಿದ್ರು, ಮರುದಿವಸ ಆ ಅಕ್ಷರವನ್ನು ಇನ್ನೂ ಸರಿಯಾಗಿ ಕಲ್ತಿರುವುದಿಲ್ಲ, ಕೂಸು ಸಣ್ಣದು, ಅದರಿಂದ ಅದಕ್ಕೆ ಮತ್ತೆ ಕಲಿಸ್ಬೇಕು, ತಿದ್ದಿಸ್ಬೇಕಾಗ್ತದೆ, ಮತ್ತೆ ಕಾಪಿ ರೈಟಿಂಗ್ ಬರೆಸ್ಬೇಕಾಗ್ತದೆ. ಅದಕ್ಕೋಸ್ಕರ ಇನ್ನೊಂದು ಸರ್ತಿ ಹೇಳ್ಕೊಡೋಣ ಅಂತ ಅದೇ ಅಕ್ಷರಗಳನ್ನು ಹೇಳ್ಕೊಟ್ರಂತೆ. ಮತ್ತೆ ಅದೇ ಅಕ್ಷರಗಳನ್ನು ಹೇಳ್ಕೊಡ್ತಾ ಇದ್ರೆ ವಾಸುದೇವಾಚಾರ್ಯ ಕೇಳಿದ್ರಂತೆ, ಅಪ್ಪ ಯಾಕೆ ಇದನ್ನೇ ಹೇಳ್ಕೊಡ್ತಿದ್ದಿ, ಮತ್ತೆ ನಿನ್ನೆ ಹೇಳ್ಕೊಟ್ಟಾಗಿದೆ ಅಲ್ಲ, ಇದನ್ನು ಬಿಟ್ಟು ಉಳಿದದ್ದೇನಾರಿದ್ರೆ ಹೇಳ್ಕೊಡು ಅಂತ ಕೇಳಿದ್ರಂತೆ. ಇನ್ನೇ ಅಕ್ಷರಗಳನ್ನು ಹೇಳ್ಕೊಡು ಅಂದ್ರಂತೆ. ಇನ್ನೇ ಹೇಳಿದ್ದೇನೆ ಮತ್ತೆ ಹೇಳ್ಕೊಡ್ತೀಯಲ್ಲ, ಎಲ್ಲಿ ಹೇಳ್ಕೊಡ್ಬೇಕು? ಇರೋದೇ 51 ಅಕ್ಷರ, ಅದನ್ನು ಬಿಟ್ಟು ಇನ್ನೊಂದು ಅಕ್ಷರ ಎಲ್ಲಿದೆ? ಅದನ್ನು ಬಿಟ್ಟು ಇನ್ನೇನಾದ್ರೂ ಹೇಳ್ಕೊಡ್ರಿ ಅಂತ ಕೇಳಿದ್ರಂತೆ. ಲಿಪಿ ಕುಲಂ ನನು ತಾತಗತೆ ದಿನೇ
ಲಿಖಿತಮೇವ ಪುನರ್ಲಿಖಿತಂ ಕುತಃ. ಮತ್ತದನ್ನೇ ಯಾಕೆ ಬರೆಸ್ತೀರಿ ಅಂತ ಕೇಳುವಾಗ ಆಗ ಆ ವಾಸುದೇವಾಚಾರ್ಯರಿಗೆ ಅವರ ಪ್ರತಿಭೆಯನ್ನು ನೋಡಿ ಬಹಳ ಸಂತೋಷವಾಗಿ ಈ ಮಗುವನ್ನ ಎಲ್ಲರ ಎದುರಲ್ಲೂ ಕೂಡ ಕಳಿಸಬಾರದು ಅಂತ, ಯಾಕೆ ಅಂದ್ರೆ ದೃಷ್ಟಿ ಆಗ್ತದೆ ಅಂತ ನೋಡಿ, ಅವರಿಗೂ ದೃಷ್ಟಿ ಆಗ್ತದೆ ಅಂತ ಹೇಳಿದ್ದಾರೆ. ಹಾಗಾಗಿ ಇದರ ಪ್ರತಿಭೆಯನ್ನು ನೋಡಿ ಜನರ ಮನಸ್ಸು, ಅವರ ಮಾತು, ಅದೆಲ್ಲ ಗ್ರಹ, ಅವೆಲ್ಲ ಪೀಡೆಗಳು, ಆ ಪೀಡೆಗಳೆಲ್ಲವೂ ಕೂಡ ಇವರಿಗೆ ತಾಕಿದ್ರೆ ಕಷ್ಟ. ಏಕಾಂತದಲ್ಲಿ ಬೆಳೆಸಬೇಕು ಈ ಮಗುವನ್ನ ಅಂತ ಆ ಸಂದರ್ಭದಲ್ಲಿ ಯಾರಿಗೂ ಕೂಡ ಕಾಣಿಸದಂತೆ ಏಕಾಂತದಲ್ಲಿ ಪಾಠ ಮಾಡ್ತಾ ಇದ್ರಂತೆ. ಆ ಕೂಸಿ ಏಕಾಂತದಲ್ಲೇ ಬರೆಸೋದು, ಏಕಾಂತದಲ್ಲೇ ಹೇಳ್ಕೊಡೋದು, ಇದನ್ನೆಲ್ಲ ಮಾಡ್ಲಿಕ್ಕೆ ಶುರು ಮಾಡಿದ್ರಂತೆ. ಕೆಲವೊಮ್ಮೆ ದೃಷ್ಟಿ ಆಗಿಬಿಡ್ತದೆ. 4-5 ಜನ ಈ ಮಕ್ಕಳು ತಂದೆ ತಾಯಿಗಳಿಗೆ ಗೊತ್ತಾಗೋದಿಲ್ಲ. ಕೆಲವೊಂದು ಸರ್ತಿ ಏನಂದ್ರೆ ಸಣ್ಣ ವಯಸ್ಸಿರ್ತದೆ ಮಕ್ಕಳಿಗೆ. ಆ ಸಣ್ಣ ವಯಸ್ಸಿರುವ ಮಕ್ಕಳು ಸ್ವಲ್ಪ ಏನೋ ಟ್ಯಾಲೆಂಟ್ ತೋರಿಸ್ಬಿಡ್ತಾರೆ. ಅದು ತೋರಿಸಿದ ಕೂಡಲೇ ಜಗತ್ತಿಗೆಲ್ಲ ನಮ್ಮ ಮಗು ಹೇಗಿದೆ ನೋಡ್ರಿ ಅಂತ ತೋರಿಸ್ಬೇಕು ಅಂತ ಕುತೂಹಲ ಆಗಿಬಿಡ್ತದೆ ಅವ್ರಿಗೆ. ಜಗತ್ತಿಗೆ ತೋರಿಸ್ಬೇಕು ಅಂತ ಆ ಕುತೂಹಲದಿಂದ ಮತ್ತೆ ಎಲ್ರಿಗೂ ಹೇಳ್ತಿರ್ತಾರೆ, ತೋರಿಸ್ತಿರ್ತಾರೆ, ಭಾರಿ ಮಾಡಿಬಿಡ್ತಾರೆ. ಆಮೇಲೆ ಆ ಮಗು ಏನಿಲ್ಲ ಅಂತ ಡಲ್ ಆಗಿ ಕೂತ್ಬಿಡ್ತದೆ. ಹಾಗಾಗಬಾರದು. ಅದಕ್ಕೋಸ್ಕರವಾಗಿ ಕೆಲವು ಸಂದರ್ಭ ಅದು ಚೆನ್ನಾಗಿ ಅಧ್ಯಯನ ಮಾಡುವ ತನಕಲ್ಲೂ ಕೂಡ ಅದನ್ನು ಪೂರ್ಣವಾಗಿ ಹೊರಗೆ ಹಾಕಬಾರದಂತೆ, ಅದಕ್ಕೆ ದೃಷ್ಟಿ ಆಗ್ತದೆ ಅಂತ. ಅದಕ್ಕೋಸ್ಕರ ಶಿಶುರಸೌ ಪ್ರತಿಭಾಂಬುಧಿರಿತ್ಯಲಂ ಜನಮನೋವಚನಗ್ರಹ ಪೀಡನ ನಭವತಾದಿತಿ ತಂ ವಿಜನಸ್ಥಲೆ ಜನ ಇಲ್ಲದೆ ಇರುವಂತಹ ಸ್ಥಳದಲ್ಲಿ ಸ್ವತನಯಂ ಸಮ ಶಿಕ್ಷಯ ದೇಶಕಃ ಅವರಿಗೆ ಶಿಕ್ಷಣವನ್ನು ಕೊಟ್ಟರಂತೆ. ಹೀಗೆ ಇಷ್ಟೆಲ್ಲ ಆಯಿತು. ಒಮ್ಮೆ ಏನಾಯ್ತಂತೆ, ಅಲ್ಲೇ ಅವ್ರ ಮನೆಯಲ್ಲೇ ಇದ್ರು, ಎಲ್ಲ ಚೆನ್ನಾಗಿದ್ರು. ಒಂದು ಸರ್ತಿ ಏನಾಯ್ತಂತೆ, ಆಗ ಆ ಕಾಲದಲ್ಲಿ ಅವರ ಊರಿಗೆ ಹತ್ತಿರದಲ್ಲಿ, ಇವತ್ತಿಗೆ ಅದನ್ನ ಸಂಸ್ಕೃತದಲ್ಲಿ ಘೃತವಲ್ಲಿ ಅಂತ ಹೇಳ್ತಾರೆ, ಅದನ್ನ ಇವತ್ತು ನೇಯಂಪಲ್ಲಿ ಅಂತ ಕರೀತಾರೆ ಅದನ್ನು. ಆ ನೇಯಂಪಲ್ಲಿ ಎನ್ನುವಂತ ಊರಲ್ಲಿ ಯಾರೋ ಒಬ್ರು ಶಿವಭಟ್ರು ಅನ್ನುವರು ಪುರಾಣ ಹೇಳಲಿಕ್ಕೆ ಅಂತ ಬಂದಿದ್ದಂತೆ. ಪುರಾಣ ಹೇಳಲಿಕ್ಕೆ ಅಂತ ಅವರು ಪುರಾಣ ಹೇಳ್ತೇನೆ ಅಂತ ಪುರಾಣ ಹೇಳಲಿಕ್ಕೆ ಬಂದಾಗ, ಆ ಪುರಾಣ ಕೇಳಲಿಕ್ಕೆ ಅಂತ ಎಲ್ಲಾದ್ರೂ ಪುರಾಣ ನಡೆದ್ರೆ ಆ ಕಾಲದಲ್ಲಿ ಎಲ್ಲರೂ ಓಡಿ ಹೋಗಿ ಕೂಡ್ತಿದ್ರಂತಲ್ಲಿ. ಪುರಾಣ ಕೇಳಬೇಕು ಅಂತ ಕೂಡ್ತಿದ್ರಂತೆ. ಎಲ್ಲರೂ ಟಿವಿ ಮುಂದೆ ಕೂಡ್ತಿರ್ಲಿಲ್ಲ, ಅವಾಗ ಇರ್ಲಿಲ್ಲ ಬಿಡಿ. ಅಂತೂ ಅವ್ರೆಲ್ಲರೂ ಕೂಡ ಬೇರೆ ಎಲ್ಲಾ ಕೆಲಸ ಬಿಟ್ಟು ಪುರಾಣ ಕೇಳಲಿಕ್ಕೆ ಅಂತ ಬರ್ತಿದ್ರಂತ ಅವರೆಲ್ಲ. ಹಾಗೆ ಪುರಾಣ ಕೇಳಲಿಕ್ಕೆ ಅಂತ ಎಲ್ಲರೂ ಹೋಗ್ಬೇಕಾದ್ರೆ ಇವರು ತಾಯಿನೂ ಹೋದ್ನಂತೆ. ಹೋಗ್ಬೇಕಾದ್ರೆ ಆ ಮಗು ಹೇಳ್ತಂತೆ, ಅಮ್ಮ ನಾನು ಬರ್ತೀನಿ ಪುರಾಣ ಕೇಳಲಿಕ್ಕೆ ಅಂತ. ಪುರಾಣ ಕೇಳಲಿಕ್ಕೆ ನಾನು ಬರ್ತೀನಿ ಅಂತ ಅನ್ಕೊಂಡು ಅದು ಕೂಡ ಮತ್ತೆ ಪುರಾಣ ಕೇಳಲಿಕ್ಕೆ ಹೋಯ್ತಂತೆ. ವಾಸುದೇವಾಚಾರ್ಯ ಹೋದಾಗ ಅಲ್ಲಿ ಏನಾಯ್ತಂತೆ, ಅವರು ಒಳ್ಳೆ ದೊಡ್ಡ ಸಭೆ, ಆ ಸಭೆಯಲ್ಲಿ ಎಲ್ಲರೂ ಸೇರಿಕೊಂಡು ಉಪನ್ಯಾಸ ಇಡಿಸಿದ್ದಾರೆ, ಉಪನ್ಯಾಸ ಮಾಡ್ತಿದ್ದಾರೆ ಶಿವಭಟ್ರು. ಆ ಶಿವಭಟ್ರು ಉಪನ್ಯಾಸವನ್ನ ಮಾಡ್ತಾ ಇದ್ದಾಗ ಅವರು ಶಿವಭಟ್ರು ಯಾವುದೋ ಒಂದು ವಿಷಯದಲ್ಲಿ ಸ್ವಲ್ಪ ವ್ಯತ್ಯಾಸವಾಗಿ ಹೇಳಿಬಿಟ್ರಂತೆ. ಯಾವುದೋ ಹರಿಸರ್ವೋತ್ತಮತ್ವಕ್ಕೆ ವಿರುದ್ಧವಾಗಿ ಏನೋ ಹೇಳಿರ್ಬೇಕು ಬಹುಶಃ, ಅದನ್ನ ಹಾಗೇನೋ ವಿಚಿತ್ರವಾಗಿ ಹೇಳಿಬಿಟ್ರು. ಹೇಳಿದ ಕೂಡ್ಲೇನೆ ಅವರೆಲ್ಲ ನೋಡ್ತಾ ಇರುವಾಗಲೇನೆ ಸಭೆ ಮಧ್ಯದಲ್ಲೇನೆ ಈ ಕೂಸು ವಾಸುದೇವಾಚಾರ್ಯ ಎದ್ದು ನಿಂತುಬಿಟ್ರಂತೆ. ಎದ್ದು ನಿಂತುಕೊಂಡು ಹೇಳಿದ್ರಂತೆ, ಆಚಾರ್ಯ ನೀವು ಹೇಳಿದ ತಪ್ಪಿದೆ, ಅದು ಸರಿಯಾಗಿಲ್ಲ, ಅದನ್ನು ಬೇರೆ ರೀತಿ ಹೇಳಬೇಕಿತ್ತು ನೀವು ಅಂತಂದ್ರಂತೆ. ಗಾಬರಿ ಆಯ್ತು. ಒಂದ್ಸರ್ತಿ ಸಭೆ ಎಲ್ಲ ನಡಿಗೆ ಹೋಯ್ತು. ಎಲ್ಲ ಇಡೀ ಸಭೆ ಆ ಕೂಸಿನ ಕಡೆಗೆ ನೋಡ್ತಾ ಇದಂತೆ. ಕೂಸಿನ ಕಡೆಗೆ ನೋಡ್ತಾ ಇರಬೇಕಾದ್ರೆ ಆಗ ಎಲ್ಲರೂ ಕೂಡ ಶಿವಭಟ್ರು ಸುಮ್ಮನೆ ಕೂತಿದ್ದಾರೆ. ಪಾಪ ಏನ್ ಮಾತಾಡ್ಬೇಕು ಗೊತ್ತಾಗ್ಲಿಲ್ಲ. ಆ ಕೂಡ್ಲೆ ಎಲ್ಲರೂ ಹೇಳಿದ್ರಂತೆ, ಅವ್ರೇನೋ ತಪ್ಪು ಹೇಳಿದ್ದಾರೆ, ನೀನ್ ಸರಿ ಹೇಳೋದನ್ನ ಅಂತಂದ್ರಂತೆ. ನೀನ್ ಸರಿ ಹೇಳಂದಾಗ ಆ ವಾಸುದೇವಾಚಾರ್ಯನೇ ಅವರು ಹೇಳಿದ ಪುರಾಣಕ್ಕೆ ಸರಿಯಾದ ಅರ್ಥವನ್ನ ಹೇಳಿದ್ರಂತೆ. ಎಲ್ಲ ಇಡೀ ಸಭೆನೇ ದಿಗ್ಭ್ರಾಂತವಾಗಿ ಹೋಯ್ತಂತೆ. ಈ ರೀತಿಯೆಲ್ಲ ಆಗ ಅವರಮ್ಮ ಇದ್ಲಲ್ಲ, ಅವರಮ್ಮನಿಗೆ ಸಂಕೋಚ ಆಗ್ಲಿಕ್ಕೆ ಶುರು ಆಯ್ತಂತೆ. ಈ ಸಣ್ಣ ಕೂಸನ್ನು ಕರ್ಕೊಂಡ್ಬಂದೇ ಆಚಾರ್ಯಗೆ ಅವಮಾನ ಮಾಡಿಟ್ಬಿಡ್ತಿದ್ದು, ಏನಂತಾರೋ ಏನೋ, ನಮ್ಮನ್ನೆಲ್ಲಿ ಬೈತಾರೋ ಏನೋ ಅಂತ ಆ ಕೂಸನ್ನು ಎತ್ಕೊಂಡು ಬಡ ಸರಸರ ಅಂತ ಮನೆಗೆ ಹೋಗ್ಬಿಟ್ರಂತೆ. ಯಾಕೆ ಹಾಗೆ ಮಾಡಿದೆ, ಹಾಗೆ ಹೀಗೆ ಅಂತ ಆ ಕೂಸನ್ನು ಬೈಕೋತಾನೆ ಹೋದ್ರಂತೆ. ಅಗಣಯನ್ನ ಶಿವಂ ಜನತಾ ತದಾ ಸವಚನೇ ವಸುದೇವ ಸುತಾತ್ವಯೇ ಮುಖರಮಿಚ್ಛತಿ ಕೋ ಮೃಗದೂರ್ತಕಂ ಪ್ರಕೃತ ಸಿಂಹ ಶಿಶೌ ಸತಿ. ಹೀಗೆ ಮಾಡಿದಾಗ ಕಡೆಗೇನಾಯ್ತಂತೆ, ಮನೆಗೆ ಬಂದ್ರು. ಮನೆಗೆ ಬಂದಾಗ ಆಗ ಮನೆಯಲ್ಲಿ ಅವ್ರ ಅಪ್ಪನ ಹತ್ರ ಹೋಗಿ ಹೇಳ್ತಂತೆ ಕೂಸು, ಅಪ್ಪ ನೋಡು, ನಾನು ಅಲ್ಲಿಗೆ ಹೋದಾಗ ಶಿವಭಟ್ರು ಹೀಗೆ ಹೇಳಿದ್ರು, ಅದಕ್ಕೆ ಹಾಗರ್ಥ ಅಲ್ಲ, ನಾನು ಹೀಗೆ ಅಂತ ಹೇಳಿದ್ದೇನೆ, ಅದಕ್ಕೆ ನಾನು ಹೇಳಿದ್ ಸರಿನೋ ಅವ್ರು ಹೇಳಿದ್ ಸರಿನೋ ನೀನೇ ಹೇಳು ಅಂತ ಕೇಳಿದ್ರಂತೆ. ಅಪ್ಪನ ಹತ್ರ ಕೇಳಿದ್ರಂತೆ. ಆಗ ಅಪ್ಪ ನೀನು ಹೇಳಿದ್ದೆ ಸರಿ ಅಂತ ಸಮ್ಮತಿಯನ್ನು ಕೊಟ್ಟರಂತೆ. ನೀನು ಹೇಳಿದ್ದೆ ಸರಿ ಅಂತಂದ. ಹೀಗೆ ಆ ಸಣ್ಣ ವಯಸ್ಸಿನಲ್ಲೇನೆ ಇಂಥ ಪ್ರತಿಭೆ ಎನ್ನುವಂತಹದ್ದಿತ್ತು ಅದಕ್ಕೆ ಅಂತ ಹೇಳುತ್ತಾರೆ. ಅದಕ್ಕೆ ವಿದ್ವಾಂಸರ ಪರಿಶ್ರಮ ಏನು ಅಂತ ವಿದ್ವಾಂಸ ಮಾತ್ರ ತಿಳಿಲಿಕ್ಕೆ ಸಾಧ್ಯ. ಅದರಿಂದ ನಿನಗೆ ನಿಜವಾಗ್ಲೂ ಆ ಪರಿಶ್ರಮ ಇದೆ ಅಂತ ಒಪ್ಪಿಕೊಂಡ್ರಂತೆ. ಹಾಗೆ ಇನ್ನೊಂದು ಸರ್ತಿ ಇದೇನೋ ಪರವಾಗಿಲ್ಲ, ಇನ್ನೊಂದು ಸರ್ತಿ ಏನಾಗಿಬಿಡುತ್ತಂತೆ, ಮತ್ತೊಮ್ಮೆ ಆಗಬೇಕಾದ್ರೆ ಇವ್ರ ಅಪ್ಪನೇ ಉಪನ್ಯಾಸ ಮಾಡ್ತಿದ್ರಂತೆ. ಮದ್ದಿಗೆ ಭಟ್ರು ಅವರೇ ಪ್ರವಚನ ಹೇಳ್ತಾ ಇದ್ರಂತೆ.
ಅವರು ಪ್ರವಚನ ಹೇಳುವಾಗ ಯಾವುದೋ ಒಂದು ರಾಮದೇವರು ಕಾಡಿಗೆ ಹೋದ್ರು ಅಂತ ಒಂದು ಪ್ರಸಂಗ ಬಂತಂತೆ. ರಾಮಾಯಣ ಉಪನ್ಯಾಸ ಮಾಡ್ತಿದ್ರು ಬಹುಶಃ. ಅಲ್ಲಿ ರಾಮದೇವರು ಕಾಡಿಗೆ ಹೋದ್ರು ಅಂತ ಪ್ರಸಂಗ. ಆ ರಾಮದೇವರು ಕಾಡಿಗೆ ಹೋದಾಗ ಆ ಕಾಡಿನ ವರ್ಣನೆ ಬರುತ್ತದೆ. ಅಲ್ಲಿ ವೃಕ್ಷಗಳಿದ್ದು ಅಂತ. ಯಾವ್ಯಾವ ವೃಕ್ಷ ಇತ್ತು ಅಂತ ಹೇಳುವಾಗ ಅಲ್ಲೆಲ್ಲ ವೃಕ್ಷಗಳಿದ್ದು ಅಂತೆ. ಒಂದು ಪನಸ ಅಂತಿತ್ತು, ಚೂತ ಅಂತಿತ್ತು, ಹೀಗೆ ಎಲ್ಲ ವೃಕ್ಷಗಳನ್ನು ವರ್ಣನೆ ಮಾಡ್ತಾ ಮಾಡ್ತಾ ಇನ್ನೊಂದು ಶಬ್ದ ಲಿಕುಚ ಅಂತ ಒಂದು ವೃಕ್ಷ ಇತ್ತು ಅಂತ ಬಂತಂತೆ. ಎಲ್ಲದಕ್ಕೂ ಅರ್ಥ ಹೇಳಿದ್ರು. ಪನಸ ಅಂತ ಹೇಳಿದ್ರೆ ಹಲಸಿನ ಮರ ಅಂತ ಅರ್ಥ, ಇನ್ನು ಚೂತ ಅಂತ ಹೇಳಿದ್ರೆ ಮಾವಿನ ಮರ ಅಂತ ಅರ್ಥ, ತಿಂತ್ರಿಣಿ ಅಂತ ಹೇಳಿದ್ರೆ ಹುಣಸೆ ಮರ ಅಂತ ಅರ್ಥ. ಎಲ್ಲ ಮರಗಳ ಅರ್ಥಗಳನ್ನು ಹೇಳ್ತಾ ಹೋದ್ರು. ಹೇಳ್ತಾ ಹೋದಾಗ ಕೊನೆಯಲ್ಲಿ ಲಿಕುಚ ಅನ್ನೋ ಶಬ್ದ ಬಂತು. ಲಿಕುಚ ಅನ್ನೋ ಶಬ್ದ ಬಂದಾಗ ಆ ಲಿಕುಚ ಅಂದ್ರೆ ಅದು ಒಂದು ಮರ ವಿಶೇಷ ಅಂದ್ಬಿಟ್ರಂತೆ. ಅದು ಒಂದು ಮರ ವಿಶೇಷ ಅಂದ ಕೂಡ್ಲೇನೆ ವಾಸುದೇವಾಚಾರ್ಯಗೆ ಅನಿಸ್ಬಿಡುತ್ತೆ. ಅವ್ರಿಗೆ ಏನು ಇದೊಂದು ಅರ್ಥ ಸರಿಯಾಗಿ ಹೇಳಿ, ಬರೀ ಮರ ವಿಶೇಷ ಅಂದ್ಬಿಟ್ರು, ಯಾವುದೋ ಒಂದು ಮರ ಅಂತ ಹೇಳ್ತಿದ್ದಾರೆ, ಲಿಕುಚ ಅಂದ್ರೆ ಯಾವ ಮರ ಅಂತ ಹೇಳಲಿಲ್ಲಲ್ಲ ಇವರು ಅಂತ ವಾಸುದೇವಾಚಾರ್ಯ ನಿಧಾನವಾಗಿ ಎದ್ದು ಹೋಗಿ ಅವ್ರ ಅಪ್ಪನ ಹತ್ರ ಹೇಳಿಬಿಟ್ರಂತೆ. ಅಪ್ಪ, ನೀವು ಎಲ್ಲಾ ಮರಗಳ ಅರ್ಥಗಳನ್ನು ಹೇಳಿದ್ರಿ, ಆದ್ರೆ ಲಿಕುಚ ಅನ್ನೋ ಒಂದು ಶಬ್ದವನ್ನು ಬಿಟ್ಟಿದ್ದೀರಿ ನೋಡಿ, ಅದು ಏನ್ ಅರ್ಥ ಹೇಳ್ರಿ ಅಂತ ಕೇಳಿದ್ರಂತೆ. ಕೇಳುವಾಗ ಒಂದ್ಸರ್ತಿ ಸಭೆಯೆಲ್ಲ ನಡಿಗೆ ಹೋಯ್ತು. ಒಂದ್ಸರ್ತಿ ಸಭೆಯೆಲ್ಲ ನೋಡ್ತಿದ್ದಾರೆ, ಏನಿದು ಹೀಗಾಯ್ತಲ್ಲ ಅಂತ. ವಿವಿಧ ಶಾಖಿ ಪದಾರ್ಥ ನಿವೇದನೆ ಲಿಕುಚನಾಂನಿ ತದಾನುದಿತಾರ್ಥಕೆ ಕಿಮಿತಿ ತಾತ ತದರ್ಥಮವರ್ಣಯನ್ ಕಥಯಸೀತಿ ಶನೈರಯಮಬ್ರವೀತ್. ಬಹಳ ಜೋರಾಗಿ ಹೇಳಲಿಲ್ಲಂತ ಅಪ್ಪ ಅಲ್ವಾ, ಸ್ವಲ್ಪ ನಿಧಾನವಾಗಿ ಕೇಳಿದ್ರಂತೆ. ಏನಪ್ಪ ಅದ ಅರ್ಥ ಹೇಳ್ರಿ, ಅದೊಂದು ಬಿಟ್ರಲ್ಲ ನೀವು ಅಂತ ಕೇಳಿದ್ರಂತೆ. ಸೌಜನ್ಯದಿಂದ ಕೇಳುವಾಗ ಅವ್ರು ಹೇಳದೇ ಇದ್ದಾಗ ಆಗ ನೋಡಿ ಎಲ್ಲ ಸಭೆಯೆಲ್ಲ ನೀವೇ ಹೇಳ್ರಿ ಎಂದ್ರಂತೆ. ನೀವೇ ಹೇಳಿ ಅಂದಾಗ ಆ ಸಂದರ್ಭದಲ್ಲಿ ಅವರೇ ಹೇಳಿದ್ರಂತೆ, ಅವದತೀತಿ ಪಿತರಿಯಪಿ ಚೋದಿತೆ ಪ್ರತಿಬುಬುತ್ಸುಷು ತತ್ರ ಜನೇಶ್ವಪಿ. ಅದು ಸ್ವಲ್ಪ ಹಲಸಿನ ಹಣ್ಣಿನಂತೆ ಇರ್ತದೆ, ಅದನ್ನ ಹೆಬ್ಬಲಸು ಅಂತ ಕರೀತಾರೆ, ಲಿಕುಚ ಅಂತ ಹೇಳ್ತಾರೆ. ಅದನ್ನೆಲ್ಲ ಈ ಕಡೆ ಉಡುಪಿ ಕಡೆ ಇಲ್ಲೆಲ್ಲ ಹುಳಿ ಗಿಳಿ ಎಲ್ಲ ಮಾಡ್ತಿರ್ತಾರೆ, ಬಹಳ ಚೆನ್ನಾಗಿರ್ತದೆ. ಹಾಗೆ ಅದೊಂದು ಹೆಬ್ಬಲಸು ಅಂತ. ಅದು ಬಹಳ ದೊಡ್ಡದಾಗಿ ಬೆಳೆಯೋದಿಲ್ಲ, ಸಣ್ಣದು ಇಷ್ಟೇ ಬೆಳೆದಿರ್ತದೆ. ಹಾಗೆ ಮುಳ್ಳಿರ್ತದೆ, ಆ ತರದ್ದು. ಅದು ಅಂಥ ಒಂದು ಮರ, ಅದು ಆ ಮರ ಲಿಕುಚ ಅಂತ ಕರೀತಾರೆ ಅದನ್ನು, ಅಂಥ ಮರ ಅಂತ ಹೇಳಿದ್ರು. ಹೀಗೆ ಇದನ್ನು ಹೇಳುವಾಗ ಆಗ ಅವರ ಅಪ್ಪನಿಗೆ ಒಂದ್ಸರ್ತಿ ಗಾಬರಿ ಆಯ್ತು. ಏನಿದು ನನ್ನ ಮಗನ ಈ ಪ್ರತಿಭೆ ಬಹಳ ಅದ್ಭುತವಾಗಿದೆ ಇದು ಅಂತ ತಿಳಿದು ಇನ್ನು ಬಹಳ ದಿವಸ ಕಾಯಬಾರದು, ಇವನಿಗೆ ಆದಷ್ಟು ಬೇಗ ಉಪನಯನವನ್ನು ಮಾಡಬೇಕು ಅಂತ 5 ವರ್ಷಕ್ಕೆ ಉಪನಯನ ಮಾಡಿಬಿಟ್ರಂತೆ. 7 ವರ್ಷದ ತನಕ ಕಾಯಲಿಲ್ಲ, 5ನೇ ವರ್ಷಕ್ಕೆ ಉಪನಯನ ಮಾಡಿಬಿಟ್ರಂತೆ. ಇದು ಬಹಳ ಚೆನ್ನಾಗಿದೆ, ಇವನಿಗೆ ಒಳ್ಳೆ ವಯಸ್ಸಿದೆ ಇದು ಅಂತ ಅದಕ್ಕೆ ಆಚಾರನ್ನೆಲ್ಲ ಕರೆದು ಒಳ್ಳೆ ಒಂದು ಗ್ರಹಗಳು ನಕ್ಷತ್ರಗಳು ಎಲ್ಲ ನೋಡಿ ಒಳ್ಳೆ ಮುಹೂರ್ತದಲ್ಲಿ ಉಪನಯನವನ್ನು ಮಾಡಬೇಕು ಅಂತ. ದೋಷ ಇರಬಾರ್ದು ಆ ಮುಹೂರ್ತದಲ್ಲಿ, ದೋಷ ಇಲ್ಲದೆ ಇರುವಂತ ಮುಹೂರ್ತದಲ್ಲಿ ಮಾಡಬೇಕು ಅಂತ. ಸಮುಚಿತ ಗ್ರಹ ಯೋಗ ಗುಣಾನ್ವಿತಂ ಸಮವದಾರ್ಯ ಮುಹೂರ್ತ ಮದೂಷಣಂ ಪ್ರಣಯ ಬಂಧುರ ಬಾಂಧವ ಮಾನಸೌ ದ್ವಿಜಕುಲಾಕುಲ ಮುತ್ಸವ ಮಾತನೋತ್. ಒಳ್ಳೆ ಬಂಧುಗಳನ್ನ ಬಾಂಧವರನ್ನೆಲ್ಲ ಎಲ್ಲರನ್ನ ಕರೆದು ಉಪನಯನವನ್ನು ಮಾಡಬೇಕು ಅಂತ. ಉಪನಿನಾಯ ಸುತಂ ಸುಕುಮಾರಕಂ ಕುಶಲಿನಂ ಕುಶಲೀಕೃತ ಶೀರ್ಷಕಂ ಹೀಗೆ ಮಾಡಿದ್ರಂತೆ. ಆವತ್ತಿನಿಂದ ಗಾಯತ್ರಿ ಜಪ. ಅವರ ಬಾಯಲ್ಲಿ ಒಂದು ಸರ್ತಿ ಗಾಯತ್ರಿ ಮಂತ್ರ ಬರುವಾಗ ಆ ಗಾಯತ್ರಿ ಮಂತ್ರದ ದೇವತೆಗಳೆಲ್ಲ ಅಕ್ಷರಾಭಿಮಾನಿ ದೇವತೆಗಳು, ಛಂದೋಭಿಮಾನಿ ದೇವತೆಗಳು ಎಲ್ಲ ಕುಣಿದ್ರಂತ ಒಂದು ಸರ್ತಿ. ಯಾಕೆ ಅಂದ್ರೆ ಇಷ್ಟು ದಿವಸ ಯಾರ್ಯಾರ್ದೋ ಬಾಯಲ್ಲಿ ಬಿದ್ದು ನಮ್ಮ ಮಂತ್ರಗಳೆಲ್ಲ ಹಾಳಾಗಿದ್ದು, ಇವತ್ತು ನಿಜವಾಗ್ಲೂ ಸ್ಪಷ್ಟವಾಗಿ ಹೇಳುವಂತಹ ಒಳ್ಳೆ ಒಬ್ಬ ವ್ಯಕ್ತಿ ಸಿಕ್ಕಿದ್ದಾರೆ, ಇವರ ನಾಲಿಗೆಯಲ್ಲಿ ಕುಣಿಯುವಂತಹ ಒಂದು ಯೋಗ ನಮಗೆ ಸಿಗ್ತಾ ಇದೆ, ನಮ್ಮನ್ನು ಕುಣಿಸ್ತಾ ಇದ್ದಾರೆ ಅಂತ ಆನಂದ ಪಟ್ರಂತೆಲ್ಲರೂ ಕೂಡ. ಹೀಗೆ ಇಷ್ಟೆಲ್ಲ ಮಾಡಿದ್ರು. ಮುಂದೆ ಅವರು ಅದೇ ರೀತಿಯಲ್ಲಿ ಒಳ್ಳೆ ನಿತ್ಯ ಅನುಷ್ಠಾನಗಳನ್ನ ಎಲ್ಲವನ್ನ ಮಾಡಿಕೊಂಡಿದ್ದಂಥವ್ರು. ಎಲ್ಲ ಗುರುಗಳ ಸೇವೆ ಮತ್ತು ಪಾಠ ಇವನ್ನೆಲ್ಲ ಕೇಳಿಕೊಂಡು ಚೆನ್ನಾಗಿ ಬೆಳೀತಾ ಇದ್ರಂತೆ. ಈ ರೀತಿ ಬೆಳೀತಾ ಇದ್ದಾಗ ಒಮ್ಮೆ ಏನಾಯ್ತಂತೆ, ಅವರು ಅಲ್ಲೇ ಓಡಾಡ್ತಿದ್ರಲ್ಲ, ಓಡಾಡ್ತಾ ಇರುವಾಗ ಒಬ್ಬ ದೈತ್ಯ, ಆ ದೈತ್ಯ ಏನು ಮಾಡಿದ್ದಂತೆ, ಹಾವಿನ ರೂಪದಲ್ಲಿ ಬಂದಿದ್ದಂತೆ. ಹಾವಿನ ರೂಪದಲ್ಲಿ ಬಂದು ದೊಡ್ಡ ಸರ್ಪ, ಆ ಸರ್ಪದ ರೂಪದಲ್ಲಿ ಬಂದು ಅಲ್ಲಿದ್ದವ್ರನ್ನೆಲ್ಲ ಹೆದರಿಸ್ತಾ ಇದ್ದಂತೆ, ಕಚ್ಚಲಿಕ್ಕೆ ಬರ್ತಾ ಇದ್ದಂತೆ. ಒಂದ್ಸರ್ತಿ ವಾಸುದೇವಾಚಾರ್ಯನ ನೋಡಿ, ವಾಸುದೇವಾಚಾರ್ಯ ನಿಜವಾಗ್ಲೂ ಬೇರೆಯವರಿಗೆ ಗೊತ್ತಾಗ್ಲಿಲ್ಲ, ಆ ದೈತ್ಯನಿಗೆ ಗೊತ್ತಾಗಿತ್ತಂತೆ ಇವರು ವಾಯುದೇವರು ಅಂತ. ಹಾಗಾಗಿ ಇವರನ್ನೇ ಕಚ್ಚಿಬಿಡಬೇಕು ಅಂತ ವಾಸುದೇವಾಚಾರ್ಯನೇ ಕಚ್ಚಲಿಕ್ಕೆ ಬಂದಿದ್ದಂತೆ. ಆ ಕಚ್ಚಲಿಕ್ಕೆ ಅಂತ ಬಂದಾಗ ಆ ಸಂದರ್ಭದಲ್ಲಿ ವಾಸುದೇವಾಚಾರ್ಯ ಏನ್ ಮಾಡಿದ್ರಂತೆ, ತಮ್ಮ ಹೆಬ್ಬೆಟ್ಟಿನಿಂದಾಗಿ ಒಂದು ಸರ್ತಿ ಅದನ್ನು ಒತ್ತಿದ್ರಂತೆ, ಆದ್ರೆ ಹೆಡೆಯನ್ನು ಒತ್ತಿದ್ರಂತೆ. ಒತ್ತಿದ್ರೆ ಅಲ್ಲೇ ಅದು ಪೂರ್ಣವಾಗಿ ತನ್ನ ಪ್ರಾಣ ಕಳ್ಕೊಂಡು ಒದ್ದಾಡಿ ಸತ್ತೋಯ್ತಂತೆ ಆ ಹಾವು.
ಆ ಸರ್ಪ ಎನ್ನುವಂಥದ್ದು. ಹೀಗೆ ಅದನ್ನು ಚೆನ್ನಾಗಿ ಒತ್ತಿ ಕೊಂದು ಹಾಕಿದ್ದಾರೆ ಅಂತ ತಮ್ಮ ಅಂಗುಲಿಯಿಂದಾಗಿ ಬೆಟ್ಟು ಹೆಬ್ಬೆರಳಿನಿಂದಾಗಿ ಅಂತ ತ್ವರಿತ ಮುದ್ಯತ ವಿಸ್ತೃತ ಮಸ್ತಕ ಪ್ರತಿದಂಶ ಯದೈನಮ ವೀಕ್ಷತಂ ಪ್ರಭುಪದಾರುಣ ಚಾರುತರಾಂಗುಲಿ ವಿಹೃತಿ ಪಿಷ್ಟತನು ಪ್ರತತಾಮಸಃ. ಹೀಗೆ ಆ ಹಾವನ್ನು ಕೊಂದು ಹಾಕಿದ್ರಂತೆ. ಆ ಹಾವು ಕೊಂದ ಇವತ್ತಿಗೂ ಕೂಡ ನಾವು ಹೋದರೆ ಪಾದಕ ಕ್ಷೇತ್ರದಲ್ಲಿ ಅವರು ಪಾದದ ಗುರುತು ಅಲ್ಲಿ ಮೂಡಿದೆ ಎನ್ನುವಂತಹದ್ದನ್ನ ಒಂದು ಸಣ್ಣ ಗುಡಿ ಕಟ್ಟಿದ್ದಾರೆ. ಇತ್ತೀಚೆಗೆ ಅದು ಬಹಳ ಒಂದು 10 ವರ್ಷದ ಹಿಂದೆ ಇರಬೇಕು ಆ ಗುಡಿ ಕಟ್ಟಿದ್ದದಕ್ಕೆ. ಅದಕ್ಕಿಂತ ಮೊದಲು ಏನೂ ಇರಲಿಲ್ಲ, ಅದಕ್ಕೇನು ಕಟ್ಟಿರಲಿಲ್ಲ, ಹಾಗೆ ಇತ್ತದು, ಪಾಳು ಬಿದ್ದಿತ್ತು. ಅದಕ್ಕೆ ಆ ಆಚಾರ್ಯರು ಓಡಾಡಿದಂತಹ ಜಾಗ ಅದು ಅಂತ ಅಲ್ಲಿ ಈಗಲೂ ಕೂಡ ಅದಕ್ಕೊಂದು ಕಟ್ಟಿದ್ದಾರೆ. ಈ ರೀತಿ ಮಾಡಿದ್ರಂತೆ. ಆಮೇಲೆ ಅಲ್ಲಿಂದ ಮುಂದೆ ಆಗಬೇಕಾದ್ರೆ ಒಂದು ಗುರುಕುಲದಲ್ಲಿ ಅಧ್ಯಯನ ಮಾಡಬೇಕು ಅಂತ ಗುರುಕುಲಕ್ಕೆ ಹೋದ್ರಂತೆ. ಒಳ್ಳೆ ಇವ್ರಿಗೆ ಯಾರಿದ್ದಾರೆ ಗುರುಗಳು, ಇವರೇ ಜಗದ್ಗುರುಗಳು. ಇವರು ಒಂದು ಗುರುಕುಲದ ಅಧ್ಯಯನ ಮಾಡಬೇಕು ಅಂತ ಗಿರೀಶ ಗುರುವ ಮರೇಂದ್ರ ಮುಖೈಶ್ಚಯ ಚರಣ ರೇಣುರಧಾರಿ ಸುರಾದಿಪೈಹಿ ಕ್ಷಿತಿಸುರಾಂಗ್ರ್ಯಭಿವಂದನ ಪೂರ್ವಕಂ ಸವಿದದೇಧ್ಯಯನಂ ಛಲಮಾನುಷಃ. ಆಗ ಯಾರು ರುದ್ರದೇವರು ಮತ್ತು ಇಂದ್ರದೇವರು ಅನೇಕರು ಎಲ್ಲಾ ದೇವತೆಗಳು ಕೂಡ ಇವರು ಪಾದದ ಧೂಳಿ ಸಿಕ್ಕರು ಸಾಕು ತಲೆ ಮೇಲೆ ಹೊತ್ಕೊಂಡು ಓಡಾಡಬೇಕು ಅಂತಿರ್ತಾರೆ. ಅಂಥವರು ಮತ್ತೊಬ್ಬರ ಹತ್ತಿರಕ್ಕೆ ಹೋಗಿ ಅಧ್ಯಯನ ಮಾಡಬೇಕು ಅಂತ ಹೋಗಿದ್ದಾರಂತೆ. ಇದೇನು ಅದ್ಭುತ ಅಂತ ಹೇಳ್ತಾರೆ. ಹಾಗೆ ಹೋದಾಗ ಅಧ್ಯಯನ ಮಾಡ್ತಾ ಇದ್ರಂತೆ. ಒಂದ್ಸರ್ತಿ ಅಧ್ಯಯನ ಮಾಡುವಾಗಲೇನೆ ಆ ಗುರುಕುಲದಲ್ಲಿರುವಾಗ ಒಂದು ಚೆಂಡು ಹಿಡ್ಕೊಂಡಿದ್ರಂತೆ. ಚೆಂಡು ಹಿಡ್ಕೊಂಡು ಆಟ ಆಡ್ತಾ ಇದ್ರಂತೆ. ಆಟ ಆಡ್ತಾ ಆಡ್ತಾನೆ ಒಂದು ಸ್ತೋತ್ರವನ್ನು ರಚನೆ ಮಾಡಿಬಿಟ್ರಂತೆ. ಸ್ತೋತ್ರ ಕಂದುಕ ಸ್ತುತಿ ಅಂತ ಹೇಳುತ್ತಾರೆ, ಕಂದುಕ ಸ್ತುತಿ ಅಂತ. ಹಾಗೆ ಆ ಕಂದುಕ ಸ್ತುತಿಯನ್ನ ರಚನೆ ಮಾಡಿ ಬಹಳ ಚೆನ್ನಾಗಿ ಹಾಡು ಹೇಳಿದ್ರಂತೆ. ಕರತಲೇ ಕಲು ಕಂದುಕ ವತ್ಸದ ಸಕಲಯಾ ಕಲಯಾ ಸಹ ವಿದ್ಯಯಾ ಅರಿದರೇಣ ಸಮಂ ಸ್ಫುರಿತಂ ಗುರೋಃ ಮನಸಿ ತಸ್ಯ ವಿಡಂಬಯತೋ ಜನಾನ್. ಈ ರೀತಿ ಕಂದುಕ ಸ್ತುತಿಯನ್ನು ರಚನೆ ಮಾಡಿದ್ರು. ಆಮೇಲೆ ಇದು ಆದ ಮೇಲೆ ಮುಂದೆ ಒಂದು ಸರ್ತಿ ಏನಾಯ್ತಂತೆ, ಅವರು ಎಲ್ಲ ಪ್ರತಿಯೊಂದು ವಿಷಯದಲ್ಲೂ ಕೂಡ ಅಲ್ಲಿ ವಿದ್ಯಾಪೀಠದಲ್ಲಿ ಅಂದರೆ ಗುರುಕುಲದಲ್ಲಿ ವಾಸ ಮಾಡುವಾಗ ಆ ತನ್ನ ವಯಸ್ಸಿನವರ ಜೊತೆಗೆ ಆಟ ಆಡುವಾಗ ಆಟದಲ್ಲೂ ಇವರೇ ಫಸ್ಟ್ ಬರೋರು, ಅಧ್ಯಯನದಲ್ಲಿ ಇವರೇ ಫಸ್ಟ್ ಬರೋರು, ಎಲ್ಲದರಲ್ಲೂ ಕೂಡ ಇವರೇ ಫಸ್ಟ್. ಯಾವುದರಲ್ಲೂ ಇವರನ್ನು ಮೀರ್ಲಿಕ್ಕೆ ಆಗ್ತಾ ಇರಲಿಲ್ಲಂತೆ. ಅಂಥ ಒಂದು ಸಾಮರ್ಥ್ಯ ಇವರಿಗಿತ್ತು, ಇವರ ಪ್ರತಿಭೆ ಎನ್ನುವಂತಹದ್ದು ಆಗಿತ್ತು ಅಂತ ವರ್ಣನೆ ಮಾಡಿದ್ದಾರೆ. ಆಮೇಲೆ ಇದು ಒಂದ್ಸರ್ತಿ ಏನಾಯ್ತಂತೆ, ಎಲ್ಲ ಚೆನ್ನಾಗಿ ನಡೀತಾ ಇತ್ತು. ಒಮ್ಮೆ ಏನಾಗ್ಬಿಡ್ತು, ಇವರು ಗುರುಗಳು ಪಾಠ ಮಾಡ್ತಾ ಇದ್ರಂತೆ. ಪಾಠ ಮಾಡುವಾಗ ಹಿಂದಿನ ದಿವಸ ಹೇಳ್ಕೊಟ್ಟದ್ದನ್ನು ಇನ್ನೊಂದು ಸರ್ತಿ ಪಾರಾಯಣ ಮಾಡ್ರಿ, ಚೆನ್ನಾಗಿ ಬಾಯಿಗೆ ಬರಬೇಕು ನಿಮಗೆ ಅಂತ ಎಲ್ರಿಗೂ ಮತ್ತೊಮ್ಮೆ ಅದನ್ನೇ ಹೇಳ್ಕೊಡ್ತಾ ಇದ್ರಂತೆ. ಹೇಳ್ಕೊಡುವಾಗ ಈ ವಾಸುದೇವಾಚಾರ್ಯ ಮಾತ್ರ ಸ್ವಲ್ಪ ಪಾಠವನ್ನು ಸರಿಯಾಗಿ ಕಲಿಯದೇನೆ ಸ್ವಲ್ಪ ಅಸಡ್ಡೆ ಮಾಡಿಕೊಂಡು ಆ ಕಡೆ ಎಲ್ಲೋ ತಿರುಗಿ ಕೂತ್ಬಿಟ್ಟಿದ್ರಂತೆ. ಅವರೆಲ್ಲೋ ತಿರುಗಿ ಕೂತಾಗ ಆಗ ಆ ಗುರುಗಳಿಗೆ ಸಿಟ್ಟು ಬಂತು. ಪಾಠ ಮಾಡ್ತಾ ಇದ್ದೀನಿ, ಅವ್ನು ನೋಡಿದ್ರೆ ಎಲ್ಲೋ ತಿರುಗಿ ಕೂತಿದ್ದಾನಲ್ಲ ಅಂತ ಬೈದ್ರಂತೆ. ಯಾಕೆ ಹೀಗೆ ಮಾಡ್ತಾ ಇದ್ದೀಯೋ ನೀನು, ನಿನಗೆ ಪಾಠದ ಬಗ್ಗೆ ಶ್ರದ್ಧೆ ಇಲ್ವಾ ನಿನಗೆ, ಹಾಗೆ ಹೀಗೆ ಅಂತ ಬೈದ್ರಂತೆ. ಅವರು ಬೈದಾಗ ಆ ವಾಸುದೇವಾಚಾರ್ಯ ಹೇಳಿದ್ರಂತೆ, ಗುರುಗಳೇ ನನಗೇನು ಶ್ರದ್ಧೆ ಇಲ್ಲ ಅಂತ ತಿಳಿಬೇಡ್ರಿ. ಯಾಕೆ ಅಂದ್ರೆ ನೀವು ನಿನ್ನೆ ಮೊನ್ನೆ ಹೇಳ್ಕೊಟ್ಟು ಪಾಠ ಏನಿದೆ ಮತ್ತೆ ಅದನ್ನೇ ಹೇಳ್ಕೊಡ್ತೀರಿ. ನೀವು ನನಗೆ ಮುಂದಿನ ಪಾಠ ಕಲಿಬೇಕು ಅಂತ ಆಸೆ, ನೀವು ನೋಡಿದ್ರೆ ಅದೇ ಹೇಳ್ಕೊಡ್ತೀರಿ, ನನಗೆ ಆಗ್ತಾ ಇಲ್ಲ ಇದು ಅಂದ್ರೆ. ಅದಕ್ಕೆ ಹಾಗಾದ್ರೆ ನಿನ್ನೆ ಮೊನ್ನೆ ಹೇಳ್ಕೊಟ್ಟಿದ್ದ ಪಾಠ ಬರ್ತದೇನೋ ನಿನಗೆ, ಹಾಗಾದ್ರೆ ಒಪ್ಸು ನೀನು ಅಂತಂದ್ರಂತೆ. ಒಪ್ಸು ಅಂತಂದಾಗ ಮೊದಲನೇ ದಿವಸ ಪಾಠ ಮಾಡಿದ್ರಲ್ಲ, ಆವತ್ತಿನಿಂದ ಆರಂಭ ಮಾಡಿಕೊಂಡು ಎಲ್ಲಿ ತನಕ ಪಾಠ ಮಾಡಿದ್ರು ಅಷ್ಟನ್ನು ಒಪ್ಸಿದ್ರಂತೆ. ಅಷ್ಟಾದ ಮೇಲೆ ಅದು ಆದ್ಮೇಲೆ ಪುನಃ ಇನ್ನೊಂದು ಮುಂದೆ 1 ತಿಂಗಳು ಪಾಠ ಏನಿರ್ತದೆ ಅದನ್ನು ಒಪ್ಪಿಸ್ಬಿಟ್ರಂತೆ. ಒಪ್ಪಿಸ್ಬಿಟ್ಟು ಆಮೇಲೆ ಹೇಳಿದ್ರಂತೆ, ನಿಮಗೆ ಮುಂದೆ ಮಾಡಬೇಕಾದ ಪಾಠವನ್ನು ಎಲ್ಲವನ್ನೂ ಒಪ್ಪಿಸ್ಬಿಟ್ಟಿದ್ದೀನಿ, ಇನ್ನೊಂದು ತಿಂಗಳು ನನ್ನ ತಂಟೆಗೆ ಬರಬೇಡ್ರಿ ಅಂತ. ಹೀಗೆ ಈ ರೀತಿಯಲ್ಲಿ ಅಥ ಕದಾಚನ ಸೋಧ್ಯಯನ ಅಂತರೇ ತಮವದತ್ ಕುಪಿತೋನ್ಯಮನಸ್ವಿನಂ ಪಠಸಿನೋ ಷಟತೆ ಸಖಿಭಿಃ ಸಮಂ ಕಿಮಿತಿ ನಿತ್ಯ ಮುದಾಸಿತ ಧೀರಿತಿ. ಈ ರೀತಿ ಕೇಳುವಾಗ ಬಹಳ ಚೆನ್ನಾಗಿ ಇದನ್ನೆಲ್ಲ ಉತ್ತರಗಳನ್ನು ಕೊಟ್ಟಿದ್ರಂತೆ. ಇದು ಅವರ ಪ್ರತಿಭೆ. ವಾಸುದೇವಾಚಾರ್ಯ ಮಧ್ವಾಚಾರ್ಯರ ಬಾಲಲೀಲೆ ಇವೆಲ್ಲವೂ ಕೂಡ ಇಷ್ಟು ಅದ್ಭುತವಾಗಿತ್ತು ಅಂತ ಹೇಳುತ್ತಾರೆ. ಆಮೇಲೆ ಒಂದು ದಿವಸ ಏನಾಗಿತ್ತಂತೆ, ಅವರ ಗುರುಗಳಿಗೆ ಒಬ್ಬ ಮಗ, ಅವರ ಹೆಸರು ಕೂಡ ತೋಟಂತಿಲ್ಲಾಯರು ಅಂತ ಹೇಳ್ತಾರೆ. ಆ ತೋಟಂತಿಲ್ಲ ಅವರ ಮಗ, ಅವ್ರ ಹೆಸರು ವಾಸುದೇವಾಚಾರ್ಯ ಅಂತಲೇ ಹೆಸರಂತೆ. ವಾಸುದೇವಾಚಾರ್ಯ ಆದ್ರಿಂದ ಇವ್ರ ಹೆಸರು ವಾಸುದೇವ, ಅವ್ರ ಹೆಸರು ವಾಸುದೇವ. ಸಾಮಾನ್ಯ ಕೆಲವರಿಗೆಲ್ಲ ಏನು ಅಂದ್ರೆ ಏಕನಾಮ ಸದಾಪ್ರಿಯ ಅಂತ ಹೇಳ್ತಾರೆ. ಒಂದೇ ಹೆಸರು ಇರ್ತದಲ್ಲ, ಅವ್ರಿಗೆ ಇವ್ರನ್ನ ಕಂಡ್ರೆ ಇವ್ರಿಗೆ ಅವ್ರನ್ನ ಕಂಡ್ರೆ ಬಹಳ ಪ್ರೀತಿ ಇರ್ತದಂತೆ.
ಹಾಗೆ ನನ್ನ ಹೆಸರಿಟ್ಟುಕೊಂಡಿದ್ದಾನೆ ಅಂತ ಏನಿರಲ್ಲ, ಪ್ರೀತಿ ಅನ್ಲಿಕ್ಕೆ ಇನ್ನೇನಿಲ್ಲ. ನನ್ನ ಹೆಸರಿಟ್ಟುಕೊಂಡಿದ್ದಾನಲ್ಲ ಅಂತಲೇ ಒಂದು ಪ್ರೀತಿ ಇರ್ತದೆ. ಹಾಗೆ ಇಬ್ಬರಿಗೂ ಸ್ವಲ್ಪ ಪ್ರೀತಿ ಇತ್ತಂತೆ. ಅದಕ್ಕೆ ಇಬ್ಬರು ಒಂದು ಸರ್ತಿ ಕಾಡಿಗೆ ಹೋಗಿ ಸಮಿತ್ತನ್ನು ಆರಿಸ್ಕೊಂಡ್ಬರ್ಲಿಕ್ಕೆ ಅಂತ ಹೋಗಿದ್ರಂತೆ. ಆ ಸಮಿತ್ತ ಆರಿಸ್ಕೊಂಡ್ಬರ್ಲಿಕ್ಕೆ ಅಂತ ಕಾಡಿಗೆ ಹೋದಾಗ ಆ ಗುರುಗಳ ಮಗ ಇದ್ನಲ್ಲ ವಾಸುದೇವ, ಆ ವಾಸುದೇವನಿಗೆ ಸಣ್ಣ ವಯಸ್ಸಿನಿಂದಲೇನೆ ಬಹಳ ತಲೆನೋವು ಬರ್ತಿತ್ತಂತೆ. ಇದ್ದಕ್ಕಿದ್ದಾಗೆ ತಲೆನೋವು, ಒಂದೊಂದು ಸರ್ತಿ ಬಂದ್ರೆ ತಲೆ ತಿರುಗಿ ಬೀಳ್ತಿದ್ರಂತೆ, ಹೇಳಲಿಕ್ಕಾಗ್ತಿರ್ಲಿಲ್ಲ ಅಂತದ್ದು. ಒಮ್ಮೆ ಕಾಡಿಗೆ ಹೋದಾಗ ಕಾಡಲ್ಲೇ ತಲೆನೋವು ಬಂತು. ಇರೋದು ಯಾರು? ಈ ವಾಸುದೇವಾಚಾರ್ಯ ಅಷ್ಟೇ, ಮತ್ತೆ ಯಾರೂ ಇಲ್ಲ. ಅಂತ ಸಂದರ್ಭದಲ್ಲಿ ಕೆಳಗೆ ಬಿದ್ದಾಗ ಈ ವಾಸುದೇವಾಚಾರ್ಯ ಏನ್ ಮಾಡಿದ್ರಂತೆ, ಅವರ ಕಿವಿಯಲ್ಲಿ ಗಾಳಿ ಊದಿದ್ರಂತಷ್ಟೇ. ಗಾಳಿ ಊದಿದ್ರು. ಅದು ಏನು ಗಾಳಿ ಊದಿದ್ರು? ಸರ್ವಮೂಲದ ಗಾಳಿನೇ ಊದಿದ್ರು, ಏನ್ ಕಥೆನೋ. ಅಂತೂ ಅವರ ಜೀವನದಲ್ಲಿ ಮತ್ತೆ ಇನ್ನೊಂದು ಸರ್ತಿ ಆ ತಲೆನೋವು ಅನ್ನೋದೇ ಬರಲಿಲ್ಲಂತೆ. ತಲೆನೋವೇ ಮಂಗಮಾಯ ಆಗೋಯ್ತು ಅಂತ ಹೇಳ್ತಾರೆ. ಅದಕ್ಕೆ ಫಲವು ಹೇಳಿದ್ದಾರೆ. ಯಾರಿಗಾದರೂ ತುಂಬಾ ತಲೆನೋವು ಅಂತಿದ್ದಾಗ ತಲೆನೋವಿಗೆ ಎಲ್ಲೆಲ್ಲೋ ಹೋಗಿ ಆ ಮಾತ್ರೆ ಈ ಮಾತ್ರೆ ಅಂತ ತಗೊಳ್ಳೋದ್ರ ಬದಲಾಗಿ ಈ ಶ್ಲೋಕ ಹೇಳ್ಕೊಳ್ರಿ ಅಂತ ಹೇಳ್ತಾರೆ. ಶಾಸ್ತ್ರದಲ್ಲಿ ಈ ಶ್ಲೋಕವನ್ನು ಪಾರಾಯಣ ಮಾಡ್ತಾ ಇದ್ರೆ ಸಾಕು. ಪ್ರಿಯ ವಯಸ್ಯ ಶಿರೋ ಗುರು ವೇದನಾಂ ಅಶಮಯತ್ ಸಹಜಾಮಪಿ ದುಸ್ಸಹಾಂ ಸವಿಪಿನೇ ವಿಜನೇ ಮುಖವಾಯುನ ಶ್ರವಣ ಗೋಚರಿತೇನ ಕದಾಚನ. ಈ ಶ್ಲೋಕವನ್ನ ಪಾರಾಯಣ ಮಾಡ್ತಾ ಇದ್ರೆ ಸಾಕಂತೆ, ತನ್ಮಾತ್ರದಿಂದಲೇನೆ ತಲೆನೋವೆಲ್ಲ ಹೋಗುತ್ತೆ ಅಂತ ಹೇಳ್ತಾರೆ. ಹಾಗೆ ತಲೆನೋವನ್ನು ವಾಸಿ ಮಾಡಿದ್ರಂತೆ. ಹೀಗೆಲ್ಲ ಮಾಡಿದ್ರು. ಆಮೇಲೆ ಇದು ಇಷ್ಟೆಲ್ಲ ಪ್ರತಿಭೆಗಳನ್ನ ತೋರಿಸಿದಂಥವರು ಆಮೇಲೆ ಕೊನೆಯಲ್ಲಿ ಅಧ್ಯಯನ ಎಲ್ಲ ಮುಗಿಸಿದ್ರಂತೆ. ಅವರ ಅಧ್ಯಯನ ಎಲ್ಲ ಮುಗಿಸಿ ಗುರುಕುಲದಲ್ಲಿ ವಾಸ ಮಾಡಿ ಅಧ್ಯಯನ ಮಾಡಬೇಕಾದನ್ನೆಲ್ಲ ಮುಗಿಸಿದ್ರು. ಅವ್ರು ವಾಪಸ್ ಹೊರಟ್ರಂತೆ. ವಾಪಸ್ ಹೊರಟಾಗ ಆ ಸಂದರ್ಭದಲ್ಲಿ ಏನಾಯ್ತು ಅಂದ್ರೆ, ಹೋಗಬೇಕಾದ್ರೆ ಗುರುಗಳಿಗೆ ಹಾಗೆ ಹೋಗಬಾರ್ದು, ಗುರುದಕ್ಷಿಣೆ ಕೊಡಬೇಕಲ್ಲ. ಏನಾದ್ರು ಗುರುದಕ್ಷಿಣೆ ಅಂತ ಏನು ಕೊಡಬೇಕು? ಅದಕ್ಕೆ ಗುರುದಕ್ಷಿಣೆ ಅಂತ ಕೊಡಬೇಕು ಅಂದಾಗ ಆಗೇನ್ ಮಾಡಿದ್ರಂತೆ, ಗುರುಗಳಿಗೆ ನಿಮಗೆ ದಕ್ಷಿಣೆ ಕೊಡ್ತೀನಿ ಬನ್ನಿ ಅಂತ ಹೇಳಿ ಏಕಾಂತಕ್ಕೆ ಕರ್ಕೊಂಡು ಹೋದ್ರಂತೆ. ಏಕಾಂತದಲ್ಲಿ ಕರ್ಕೊಂಡು ಹೋಗಿ ವಾಸುದೇವಾಚಾರ್ಯರೇನೆ ಅವ್ರಿಗೆ ಬಹಳ ಇಷ್ಟವಾಗಿರುವಂತ ಉಪನಿಷತ್ತು ಐತರೇಯ ಉಪನಿಷತ್ತು. ಆ ಐತರೇಯ ಉಪನಿಷತ್ತನ್ನ ಅವರೇ ಗುರುಗಳಿಗೆ ಪಾಠ ಮಾಡಿದ್ರಂತೆ. ಅವರೇ ಗುರುಗಳಿಗೆ ಅದಕ್ಕೆ ಭಾಷ್ಯವನ್ನ ಮೊದಲಿಗೆ ಅವರೇ ಹೇಳಿಬಿಟ್ರಂತೆ. ಅವರೇ ಹೇಳಿ ಅವರಿಗೆ ಪಾಠವನ್ನ ಮಾಡಿದ್ರಂತೆ. ಪಾಠವನ್ನ ಮಾಡಿ ಅದು ಎಂಥ ಪಾಠ ಅಂತ ಹೇಳಿದ್ರೆ, ನನಗೆ ನೀವು ಪಾಠ ಮಾಡಿದ್ದೀರಲ್ಲ, ನಿಮಗೆ ಐತರೇಯ ಉಪನಿಷತ್ತಿನ ಪಾಠವನ್ನ ಮಾಡಿ ಬರೀ ಪಾಠ ಮಾತ್ರ ಅಲ್ಲ, ನಿಮಗೆ ಮೋಕ್ಷವನ್ನೇ ಕೊಡ್ತೇನೆ ಅಂತ ಮೋಕ್ಷದ ಬೀಜವನ್ನು ಕೊಟ್ಟು ಹೋದ್ರು ಅಂತ ಹೇಳಿದ್ದ. ಸಾಕ್ಷಾದತೋಪನಿಷದೋ ವಿಭುರೈತರೇಯಾ ಪಾಠಚ್ಛಲೇನ ವಿಜನೇರ್ತರಸಾನ್ ಬ್ರುವಾಣಃ ಅಧ್ಯಾಪಕಾಯ ವಿತತಾರ ವಿಮೋಕ್ಷ ಬೀಜಂ ಗೋವಿಂದ ಭಕ್ತಿ ಮುಚಿತಾಂ ಗುರುದಕ್ಷಿಣಾಂ ಸಹ. ಇದು ಗುರುದಕ್ಷಿಣೆ ಅಂತ ಕೊಟ್ಟರು. ಹೀಗೆ ಗುರುದಕ್ಷಿಣೆಯನ್ನು ಕೊಟ್ಟು ಪರಮಾನುಗ್ರಹವನ್ನು ಮಾಡಿದ್ದಾರೆ. ಇಂಥ ಶ್ರೀಮದ್ ಆಚಾರ್ಯನಿದ್ದಾರೆ, ದುಷ್ಟರನ್ನ ಶಿಕ್ಷೆ ಮಾಡುತ್ತಾ ಇದ್ರು, ಭಗವಂತನ ಗುಣಗಳನ್ನು ಪ್ರತಿಪಾದನೆ ಮಾಡುತ್ತಾ ಇದ್ರು. ಎಲ್ರಿಗೂ ಕೂಡ, ಭಕ್ತರಿಗೆಲ್ಲರಿಗೂ ಕೂಡ ಸ್ಪಷ್ಟವಾಗಿ ತಿಳಿಸಿ ಹೇಳ್ತಿದ್ರಂತೆ. ಎಲ್ರಿಗೂ ಆನಂದವನ್ನು ಕೊಡ್ತಾ ಇದ್ರಂತೆ. ಐಸ್ವಾಮಿಂದುಷ್ಟಾನ್ ದಮಯ ಸ್ಪಷ್ಟಮಚಿರಾತ್ ಗುಣಾನ್ ಗೂಢಾನ್ ವಿಷ್ಣೋ ಕಥಯ ಸ್ವಾನ್ ಪ್ರಮದಯನ್ ತದಾನಂದಂ ತನ್ವನ್ನಿತಿ ಸುಮನಸಾಂ ಸೋನು ಸರತಾಂ ಅನುಜ್ಞಾಂ ಆದತ್ತ ತ್ರಿಭುವನ ಗುರುರ್ ಬ್ರಾಹ್ಮಣ ಗುರು. ಹೀಗೆಲ್ಲ ಮಾಡಿದಂತ ಶ್ರೀಮದಾಚಾರ್ಯರು ಮನೆಗೆ ಬರ್ತಾರೆ. ಮನೆಗೆ ಬಂದಾಗ ಅವರಿಗೆ ಅನ್ನಿಸ್ತು, ಇಷ್ಟೆಲ್ಲ ಅಧ್ಯಯನ ಮಾಡಿ ಬಂದಾಗ ನಿಜವಾಗ್ಲೂ ಜೀವನದಲ್ಲಿ ಮಾಡಬೇಕಾದ ಏನು? ಮನುಷ್ಯನಾದವನು ಹುಟ್ಟಿರ್ತಾನೆ, ಹುಟ್ಟಿದಂತ ಮನುಷ್ಯ ಹಾಗೆ ಬದುಕಬೇಕು, ಅದನ್ನ ತಿಳ್ಕೊಳ್ಬೇಕು ಅಂತ. ಅತೈಷ ಸಲ್ಲೋಕದಯಾ ಸುಧಾರ್ದ್ರಯ ಸದಾಗಮಸ್ತೇನ ನಿರಾಸ ಕಾಮಯ ರಮಾವರಾವಾಸ ಭುವಾ ವಿಶಾರದೋ ವಿಶಾಲಯ ಚಿಂತಯದಾತ್ಮನೋದಿಯ. ಬಹಳ ವಿಶಾಲವಾಗಿ ಚಿಂತನೆ ಮಾಡಿದ್ರಂತೆ. ವಿಶಾಲ ಮನಸ್ಸಿನಿಂದಾಗಿ ವಾಸುದೇವಾಚಾರ್ಯ ಆಲೋಚನೆ ಮಾಡುತ್ತಿದ್ದಾರೆ. ಏನ್ ಮಾಡಬೇಕು ಜೀವನದಲ್ಲಿ? ಭಗವಂತನ ಪಾದ ಸೇರಬೇಕು ಅಂತಾದ್ರೆ, ಭಗವಂತನ ಸಾಧನೆ ಮಾಡಿಕೊಳ್ಬೇಕು ಅಂತಾದ್ರೆ ಮುಖ್ಯವಾಗಿ ಮನುಷ್ಯನಾದವನು ಏನ್ ಮಾಡಬೇಕು ಅಂತ ಹೇಳಿದ್ರೆ, ಅದಕ್ಕೆ ಹೇಳ್ತಾರೆ, ಅನನ್ಯ ಸಂಗಾತ್ ಗುಣ ಸಂಗೀತ ಹರೇ ಜನಸ್ಯ ಮಾನಂತು ವಿಶಿಷ್ಟ ಚೇಷ್ಟಿತಂ. ಮೊದಲಿಗೆ ಅನನ್ಯ ಸಂಗಾತ್, ಮೊದಲು ಸಂಘ ಮಾಡಬಾರದಂತೆ, ಅಸಂಗಮಸ್ಮಾತ್ ಪ್ರಕಟೀಕರೋಮ್ಯಹಂ. ಅಸಂಗ ಮಾಡಬೇಕು ಅಂತ, ಯಾರ ಜೊತೆಗೂ ಸಂಘ ಮಾಡಬಾರದು ಅಂತ ಹೇಳ್ತಾರೆ. ಯಾರ ಜೊತೆಗೂ ಸಂಘ ಮಾಡಬಾರ್ದು. ಸಂಘ ಮಾಡಬಾರ್ದು ಅಂದ್ರೆ ಹಾಗಾದ್ರೆ ಯಾರ ಜೊತೆಗೂ ಮಾತಾಡಬಾರ್ದ ಅಂದ್ರೆ, ಸಂಘ ಮಾಡಬಾರ್ದು ಅಂದ್ರೆ ಅರ್ಥ ಏನು ಗೊತ್ತಾ? ದುಷ್ಟರ ಜೊತೆಗೆ ಸೇರಬಾರ್ದು ಅಂತ ಅರ್ಥ.
ದುಷ್ಟರ ಜೊತೆಗೆ ಸೇರಬಾರದಂತೆ, ಸಂಘವನ್ನು ಮಾಡಬೇಕು. ಯಾರ ಜೊತೆಗೆ ಸಂಘ ಮಾಡಬೇಕು ಅಂದ್ರೆ ಸತಾಂ ಪ್ರಸಂಗಾತ್ ಮಮ ವೀರ್ಯ ಸಂಪದೋ ಭವಂತಿ ಹೃತ್ಕರ್ಣ ರಸಾಯನಾಗತಾ ಭಾಗವತದಲ್ಲಿ ಹೇಳಿದ್ದಾರೆ. ಹಾಗಾಗಿ ಯಾವಾಗಲೂ ಕೂಡ ಸಂಘ ಮಾಡೋದು ಅಂತಿದ್ರೆ ಯಾರನ್ನು ಮಾಡಬೇಕು ಅಂತ ಹೇಳಿದ್ರೆ ಯಾವಾಗಲೂ ಸಂಘವನ್ನ ಸಜ್ಜನರಲ್ಲಿ ಮಾಡಬೇಕು. ಸಜ್ಜನರನ್ನು ಬಿಟ್ಟು ದುಷ್ಟರ ಜೊತೆಗೆ ಮಾಡಿದರೆ ಅದರಿಂದ ಹಾಳಾಗ್ತೀವಷ್ಟೇ, ನಮ್ಮ ಜೀವನ ಹಾಳಾಗ್ತದೆ. ಅದಕ್ಕೋಸ್ಕರ ದುಷ್ಟರ ಜೊತೆಗೆ ಸಂಘವನ್ನು ಮಾಡಬಾರದು. ದುಷ್ಟರ ಜೊತೆಗೆ ಸೇರಿದ್ರೆ ದುಷ್ಟ ಆಲೋಚನೆಗಳೇ ಬರ್ತಿರ್ತವೆ. ಅದೇ ಒಳ್ಳೆ ವ್ಯಕ್ತಿಗಳ ಜೊತೆಗೆ ಸೇರಿದ್ರೆ ಏನಾಗ್ತದೆ ಹೇಳ್ರಿ? ಯಾರಾದ್ರೂ 4 ಜನ ಒಳ್ಳೆಯವರು ಇರ್ತಾರೆ, ಸಜ್ಜನರು ಇರ್ತಾರೆ. ಸಜ್ಜನರು ಯಾವಾಗಲೂ ಏನ್ ಮಾಡ್ತಿರ್ತಾರೆ? ಒಳ್ಳೆ ಕೆಲಸಗಳನ್ನ ಮಾಡ್ತಾರೆ, ದೇವತಾ ಕಾರ್ಯಗಳನ್ನು ಮಾಡ್ತಿರ್ತಾರೆ. ಸಜ್ಜನರ ಜೊತೆಗೆ ಇದ್ವಿ ಅಂದ್ರೆ ಸಜ್ಜನರು ದೇವಸ್ಥಾನಕ್ಕೆ ಹೋಗ್ತಿರ್ತಾರೆ, ರಾಯರಿಗೆ ನಮಸ್ಕಾರ ಹಾಕ್ತಿರ್ತಾರೆ, ಎಲ್ಲ ಮಾಡ್ತಿರ್ತಾರೆ. ಅವ್ರ ಜೊತೆಗೆ ನಾವು ಹೋಗ್ತಾ ಇದ್ರೆ ನಮಗೆ ಸುಮ್ಮನೆ ಇರ್ಲಿಕ್ಕೆ ಆಗೋದಿಲ್ಲ. ಅವರೆಲ್ಲ ಮಾಡ್ತಿದಾರಲ್ಲ, ನಾವು ಒಂದು ನಮಸ್ಕಾರ ಹಾಕೋಣ ಅಂತ ಅನಿಸ್ತದೆ. ಸಜ್ಜನರೆಲ್ಲ ಸೇರ್ಕೊಂಡು ಒಂದು ಯಾತ್ರೆ ಮಾಡಿದ್ದಾರೆ, ಕಾಶಿ ಯಾತ್ರೆ ಮಾಡಿದ್ದಾರೆ. ಎಲ್ಲ ಕಾಶಿ ಯಾತ್ರೆ ಮಾಡಿದ್ದಾರೆ ಅಥವಾ ಬದ್ರಿನಾಥ ಯಾತ್ರೆ ಮಾಡಿದ್ದಾರೆ ಅಂದ್ರೆ ಗಂಗಾ ತೀರದಲ್ಲಿ ಎಲ್ಲರೂ ಕೂಡ ಸೇರ್ಕೊಂಡು ಮುಳುಗಾಕಿ ಸ್ನಾನ ಮಾಡಿ ಜಪ ಮಾಡ್ತಿರ್ತಾರೆ. ಎಲ್ಲರೂ ಕೂಡ ಜಪ ಮಾಡ್ತಾ ಇರುವಾಗ ಅಯ್ಯೋ ಇವರೆಲ್ಲ ಮಾಡ್ತಿದ್ದಾರೆ, ನಾನ್ ಮಾಡ್ಲಿಲ್ಲ ಅಂದ್ರೆ ಯಾರು ತಪ್ಪು ತಿಳ್ಕೋತಾರೋ ಏನೋ ಅಂತ ಅವನಿಗೆ ಮನಸ್ಸಿಲ್ದಿದ್ರು ಕೂಡ ನನ್ನನ್ನು ತಪ್ಪು ತಿಳ್ಕೊಂಡ್ರೆ ಕಷ್ಟ ಅಂತ ಅವನು ಕೂಡ ಸೇರ್ಕೊಳ್ತಾನಂತಂದ್ರೆ. ಅಂದ್ರೆ ಸಜ್ಜನರ ಜೊತೆಗೆ ಸೇರಿದಾಗ ಒಳ್ಳೆ ಬುದ್ಧಿ ಎನ್ನುವಂತಹದ್ದು ಅವರಿಗೂ ಬರ್ತದಂತೆ. ಹಾಗಾಗಿ ಆ ಒಳ್ಳೆ ಬುದ್ಧಿ ಬರಬೇಕು ಅನ್ನೋದಕ್ಕೋಸ್ಕರವಾಗಿ ಈ ರೀತಿ ಸಜ್ಜನರ ಸಂಘವನ್ನು ಮಾಡಬೇಕು ಅಂತ ಹೇಳ್ತಾರೆ. ಅದಕ್ಕೆ ಅಸಂಗ ಅಂದ್ರೆ ಈ ಸಂಸಾರದಲ್ಲಿ ಅಸಂಗ ಎನ್ನುವಂತಹದ್ದಿರಬೇಕು. ಅಂದ್ರೆ ದುಷ್ಟರ ಜೊತೆಗೆ ಸಂಘ ಎನ್ನುವಂತಹದ್ದನ್ನು ಮಾಡಬಾರದು. ಅನನ್ಯ ಸಂಗಾದ್ ಗುಣ ಸಂಗೀತ ಹರೇ ಜನಸ್ಯ ಮಾನಂತು ವಿಶಿಷ್ಟ ಚೇಷ್ಟಿತಂ. ಇದನ್ನೆಲ್ಲ ಅರ್ಥ ಮಾಡಿಕೊಂಡು ವಿಷ್ಣುವಿನ ಗುಣಗಳನ್ನೆಲ್ಲವನ್ನು ಕೂಡ ಪ್ರತಿಪಾದನೆ ಮಾಡಬೇಕು. ಭಗವಂತನನ್ನ, ನನ್ನ ಪರಮಾತ್ಮ ನನ್ನ ಒಡೆಯ, ಅವನನ್ನ ಜಗತ್ತಿನಲ್ಲಿ ಇಲ್ಲವೇ ಇಲ್ಲ ಅಂತ ಹೇಳಿದ್ದಾರೆ. ಅವನನ್ನು ಅನ್ಯಥಾ ವ್ಯಾಖ್ಯಾನ ಮಾಡಿದ್ದಾರೆ. ಅವನನ್ನು ದ್ವೇಷ ಮಾಡ್ತಾ ಇದ್ದಾರೆ. ಅದಕ್ಕೆ ದ್ವೇಷ ಮಾಡುವವರನ್ನೆಲ್ಲ ನಾನು ದಂಡನೆ ಮಾಡಬಹುದು, ಇಲ್ಲ ಅಂತಲ್ಲ. ಆದ್ರೆ ದಂಡನೆಯನ್ನು ಮಾಡೋದು ಬೇಡ ಅಂತ ಅನಿಸ್ತಂತವ್ರಿಗೆ. ದಂಡನೆ ಮಾಡಬಾರ್ದು. ನಾನು ದಂಡನೆ ಮಾಡೋದಂದ್ರೆ ಅದಕ್ಕೇನ್ ಮಾಡಬೇಕು ಅಂದ್ರೆ ದಂಡನೆ ಮಾಡೋದು ಬೇಡ, ದಂಡವನ್ನು ಕೈಯಲ್ಲಿ ಹಿಡ್ಕೊಳ್ಳೋಣ ಅಂತ ಅನಿಸ್ತಂತೆ. ಆದ್ರೆ ದಂಡವನ್ನು ಕೈಯಲ್ಲಿ ಹಿಡ್ಕೊಳ್ತೀನಿ, ಅದರಿಂದ ದಂಡನೆ ಮಾಡೋದಿಲ್ಲ. ಮತ್ತೆ ಅದರಿಂದ ದಂಡನೆ, ಸನ್ಯಾಸಿಗಳ ಕೈಯಲ್ಲಿ ದಂಡ ಇರಬೇಕು, ಅದು ಇನ್ನೊಬ್ಬರನ್ನ ದಂಡನೆ ಮಾಡ್ಲಿಕ್ಕಲ್ಲ. ಅದು ದಂಡ ಇರಬೇಕಷ್ಟೇ ಅವರ ಕೈಯಲ್ಲಿ. ಹಾಗೆ ಸನ್ಯಾಸಿಗಳ ಲಕ್ಷಣ ಅದು. ಮತ್ತೇನು ಅಂತಂದ್ರೆ ಅವ್ರನ್ನ ದಂಡಿಸ್ಲಿಕ್ಕೆ ಹೋಗಲ್ಲ, ನಾನು ಏನ್ ಮಾಡ್ತೀನಿ, ಖಂಡಿಸ್ತೀನಿ ಅಂತಂದ್ರಂತೆ. ಅದರಿಂದಾಗಿ ದಂಡನೆ ಮಾಡೋದಿಲ್ಲ, ಖಂಡನೆ ಮಾಡ್ತೀನಿ ಅಂತಂದ್ರು. ಅದಕ್ಕೆ ಮಾಯಾವಾದ ಖಂಡನ, ಪ್ರಪಂಚ ಮಿಥ್ಯಾತ್ವ ಅನುಮಾನ ಖಂಡನ, ಇನ್ನು ಉಪಾಧಿ ಖಂಡನ, ಎಲ್ಲ ಖಂಡನ ಅಂತಲೇ ಮಾಡಿದ್ದಾರೆ. ಹೀಗೆ ಎಲ್ಲ ಖಂಡನೆಗಳನ್ನು ಮಾಡ್ತೇನೆ ಅಂತ ಅವರು ನಿಶ್ಚಯ ಮಾಡಿದ್ರಂತೆ. ಯಾಕೆ ದಂಡನೆ ಮಾಡ್ಲಿಕ್ಕೆ ಅಂತ ಮುಂದೆ ದುರ್ಗಾದೇವಿನೇ ಈ ಕೇರಳ ಪ್ರಾಂತ್ಯದಲ್ಲಿ ಪಯಸ್ವಿನಿ ನದಿ ಅಂತ ಒಂದು ಹರಿತದೆ. ಆ ತೀರದಲ್ಲಿ ದುರ್ಗಾದೇವಿನೇ ಮುಂದೆ ಅವತಾರ ಮಾಡ್ತಾಳಂತೆ. ದುಷ್ಟರನ್ನ ದಮನ ಮಾಡ್ಲಿಕ್ಕೆ ಅಂತ ದುರ್ಗೆ ಅವತಾರ ಮಾಡ್ಲಿಕ್ಕೆ ಇದ್ದಾಳೆ. ಹಾಗಾಗಿ ಅವಳು ಆ ದಂಡನೆಯನ್ನು ಮಾಡ್ತಾಳೆ. ಆದ್ರಿಂದ ನಾನು ದಂಡನೆ ಮಾಡಲ್ಲ, ನಾನು ಖಂಡನೆ ಮಾಡ್ತೇನೆ ಅಂತ. ಅದಕ್ಕೆ ಶ್ರೀಮದ್ ಆಚಾರ್ಯರು, ವಾಸುದೇವಾಚಾರ್ಯರು ಸನ್ಯಾಸ ಸ್ವೀಕಾರ ಮಾಡಬೇಕು ಅಂತ, ದಂಡಧಾರಣೆ ಮಾಡಬೇಕು ಅಂತ, ಮಮ ಪ್ರಭೋರ್ನಾಪರತಾ ಹಿ ಶೋಭತೆ ದ್ವಿಷತ್ಸು ವಿಷ್ಣುಂ ಯದದಂಡಧಾರಣಂ ಹರಿಸ್ವಸ ನನ್ವಚಿರಾದ ಸದ್ವಿದೆ ಭವೇದತೋ ನಾಸ್ಮಿ ಚ ದಂಡಧಾರಕಃ. ಅದರಿಂದ ದಂಡಧಾರಣೆಯನ್ನು ಮಾಡಬೇಕು ಅಂತ ಚಿಂತನೆ ಮಾಡಿದರು. ಹೀಗೆ ಚಿಂತನೆಯನ್ನ ಮಾಡಿ ವಿಚಿಂತಯನ್ನಿತ್ತಮನಂತ ಚಿಂತಕಃ ಸಮಸ್ತ ಸನ್ಯಾಸ ನಿಬದ್ಧ ನಿಶ್ಚಯ ಅಸಾವನುಜ್ಞಾರ್ಥಮತಾನ ಮದ್ಧರಿಂ ಸಮಸ್ತ ಸಂವ್ಯಾಪಿನಮಾತ್ಮದಾಯಕಂ. ಅದಕ್ಕೆ ಅವರು ಸನ್ಯಾಸವನ್ನು ತಗೊಳ್ಬೇಕು ಅಂತ ಅನ್ಕೊಂಡು ಮೊದಲು ಮಾಡಿದ ಕೆಲಸ ಏನು ಅಂದ್ರೆ ಮನೆ ತುಂಬ ಓಡಾಡಿದ್ರಂತೆ. ಇಡೀ ಮನೆ ತುಂಬ ಓಡಾಡಿ ಮನೆಯಲ್ಲಿ ಇದ್ದಂತ ಏನವ್ರು ಊಟ ಮಾಡ್ತಾ ಇರೋ ತಟ್ಟೆಯಿಂದ ಹಿಡ್ಕೊಂಡು ಎಲ್ಲದಕ್ಕೂ ಒಂದೊಂದು ನಮಸ್ಕಾರ ಮಾಡಿದ್ರಂತೆ. ಅವ್ರು ಊಟ ಮಾಡೋ ತಟ್ಟೆಗೆ ನಮಸ್ಕಾರ ಮಾಡಿದ್ರು, ಲೋಟಕ್ಕೆ ನಮಸ್ಕಾರ ಮಾಡಿದ್ರು. ಅವ್ರು ಸಂಧ್ಯಾ ವಂದನೆ ಮಾಡ್ತಾ ಇದ್ದ ತಂಬಿಗೆ, ತಾಲಿ, ಅರ್ಘ್ಯ ಪಾತ್ರ ಎಲ್ಲದಕ್ಕೂ, ಅವ್ರು ಆಟ ಆಡ್ತಾ ಇದ್ದಂತ ಗೋಡೆಗಳಿಗೆಲ್ಲ ನಮಸ್ಕಾರ ಮಾಡಿದ್ರಂತೆ. ಅದಕ್ಕೆ ವಿದ್ಯಾಪೀಠದಿಂದ ಬಂದು ಕೂಡಲೇ ಈ ಕೂಸು ಹೀಗೆಲ್ಲ ನಮಸ್ಕಾರ ಮಾಡೋದನ್ನು ನೋಡಿದ್ರು ಅವರು. ಅವರಪ್ಪ ಮದ್ದಿಗೆ ಹೊಟ್ಟರು. ಅವ್ರು ಹೋಗಿ ಹೇಳಿದ್ರಂತೆ, ಮಗುಗೆ ಹೇಳಿದ್ರಂತೆ, ವಾಸುದೇವಾಚಾರ್ಯ ದೇವ್ರ ಪೆಟ್ಟಿಗೆಯನ್ನು ಕಟ್ಟಿ ದೇವ್ರ ಕೋಣಿಲಿ ಇಟ್ಟಿದ್ದೀವಿ, ಅಲ್ಲಿ ಹೋಗಿ ನಮಸ್ಕಾರ ಮಾಡಿ, ಯಾಕೆ ಇಲ್ಲೆಲ್ಲ ಮಾಡ್ತಿದ್ದೀರ, ಹುಚ್ಚಿಗೆ ಚಿಡಿತೋ ಏನೋ ಅಂತ ಅನ್ಕೊಂಡ್ರು. ಪಾಪ ಅವರು ಎಲ್ಲಿ ಬೇಕಾರಲ್ಲಿ ನಮಸ್ಕಾರ ಮಾಡ್ತಿದ್ದಾರಲ್ಲ, ದೇವ್ರ ಕೋಣೆಯಲ್ಲಿದೆ ದೇವ್ರು, ಅಲ್ಲಿ ಹೋಗಿ ನಮಸ್ಕಾರ ಮಾಡ್ರಿ, ಇಲ್ಲಿ ಯಾಕೆ ಮಾಡ್ತಿದ್ದೀರಿ ಅಂತ ಕೇಳಿದ್ರಂತೆ. ಕೇಳುವಾಗ ವಾಸುದೇವಾಚಾರ್ಯ ಹೇಳ್ತಾರೆ, ಅಪ್ಪ ನಾನು ಇನ್ನು ಮುಂದೆ ಈ ಮನೆಯಲ್ಲಿ ಇರೋದಿಲ್ಲ, ನಾನು ಸನ್ಯಾಸ ಸ್ವೀಕಾರ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೆ. ಅದಕ್ಕೆ ನಾನು ಇಷ್ಟು ದಿವಸ ಈ ಮನೆಯಲ್ಲಿ ಇದ್ನಲ್ಲ,
ಈ ಮನೆಯಲ್ಲಿ ಇರುವಾಗ ಒಂದೊಂದು ಪದಾರ್ಥಗಳನ್ನು ನಾನು ಉಪಯೋಗ ಮಾಡಿದ್ದೀನಲ್ಲ, ಉಪಯೋಗ ಮಾಡಿದ್ದೇನೆ ಅಂದ್ರೆ ಆ ಪದಾರ್ಥವನ್ನು ನಾನು ಉಪಯೋಗ ಮಾಡಿದ್ದಲ್ಲ, ಆ ಪದಾರ್ಥದ ಒಳಗಡೆ ಭಗವಂತ ವಾಸುದೇವ ರೂಪದಿಂದ ಇದ್ದಾನೆ. ಆ ವಾಸುದೇವ ರೂಪಿ ಪರಮಾತ್ಮ ನನಗೆ ಉಪಕಾರವನ್ನು ಮಾಡಿದ್ದಾನೆ. ಅವನಿಗೆ ಉಪಕೃತಸ್ಯ ಅಂದ್ರೆ ನನಗೆ ಉಪಕಾರ ಮಾಡಿದ್ದನಲ್ಲ, ಅವನಿಗೆ ಪ್ರತ್ಯುಪಕಾರ ಮಾಡಬೇಕು. ಏನ್ ಮಾಡ್ಲಿಕ್ಕೆ ಸಾಧ್ಯ? ಒಂದು ನಮಸ್ಕಾರ ಮಾಡ್ಬೋದಷ್ಟೇ. ಹಾಗಾಗಿ ಅವನಿಗೊಂದು ನಮಸ್ಕಾರ ಅಂತ ಮಾಡಬೇಕು. ಅದಕ್ಕೋಸ್ಕರ ಮಾಡ್ತಾ ಇದ್ದೇನೆ ನಾನು. ಇನ್ನು ಮುಂದೆ ನಾನು ಇಲ್ಲಿ ಇರೋದಿಲ್ಲ ಅಂತ. ನಿಜೇ ಜನೇ ಕಿಂ ನಮಸೀತಿ ಪೃಚ್ಛತಿ ಬ್ರುವನ್ ಸ್ವವಸ್ತು ಪ್ರಣತಿಂ ವ್ಯದಾಮಿತಿ ಗುರೋಃ ಕಿಲಾನ್ವೇಷಣವಾನ್ ಜಗದ್ಗುರುಃ ತದಾ ಜಗಾಮಾಖಿಲ ಲೋಕ ಶಿಕ್ಷಕಃ. ಎಂಥ ಅದ್ಭುತ! ನಿಜೇ ಜನೇ ಕಿಂ ನಮಸೀತಿ. ತನ್ನ ಮನೆಯಲ್ಲಿರೋದನ್ನು ಯಾಕೆ ನಮಸ್ಕಾರ ಮಾಡ್ತೀವಿ ಅಂತ ಕೇಳಿದ್ರೆ, ಧ್ರುವಂ ಸ್ವವಸ್ತು ಪ್ರಣತಿಂ ವ್ಯದಾಮಿತಿ, ನನ್ನ ವಸ್ತುಗಳಿಗೆ ಒಳಗೆ ಭಗವಂತ ಇದ್ದಾನೆ ಅಂತ ಮಾಡುತ್ತಾ ಇದ್ದೇನೆ ಅಂತ ಹೇಳಿದರು. ಮುಂದೆ ನನಗೆ ಸನ್ಯಾಸವನ್ನು ಕೊಡ್ತಕ್ಕಂಥ ಒಬ್ಬ ಗುರುಗಳನ್ನ ಹುಡುಕಿಕೊಂಡು ಹೋಗ್ತೇನೆ ನಾನು. ನನಗೀಗಲೇ ಅದು ವೈರಾಗ್ಯ ಎನ್ನುವಂತಹದ್ದು ಬಂದಿದೆ, ನಾನು ಹೋಗ್ತಾ ಇದ್ದೇನೆ ಅಂತ ಹೊರಟಂತೆ. ಈ ರೀತಿ ಅವರು ಹೊರಟಾಗ ಅದಕ್ಕೆ ಒಬ್ಬ ಒಳ್ಳೆ ಗುರುಗಳು ಬೇಕಲ್ಲ, ಒಳ್ಳೆ ಗುರುಗಳ ಹತ್ರ ಸ್ವೀಕಾರ ಮಾಡಬೇಕು ಸನ್ಯಾಸವನ್ನು. ಅದಕ್ಕೆ ಆ ಗುರುಗಳು ಬೇಕು ಅಂತ ಯತಿರ್ಯತಾತ್ಮ ಭುವಿ ಕಶ್ಚನ ಭವದ್ವಿಭೂಷಣೋ ಭೂರಿ ವಿರಕ್ತಿ ಭೂಷಣ ನನಾಮ ಮಾತ್ರಾಚ್ಯುಚಿಮರ್ತತೋಪಿಯಂ ಜನೋಚ್ಯುತ ಪ್ರೇಕ್ಷ ಮುದಾಹರನ್ ಸ್ಫುಟಂ. ಅಲ್ಲಿ ಒಬ್ಬರು ಅಚ್ಯುತ ಪ್ರಜ್ಞರು ಅಥವಾ ಅಚ್ಯುತ ಪ್ರೇಕ್ಷರು ಅನ್ನುವಂಥ ಒಬ್ಬ ಶ್ರೇಷ್ಠವಾದಂಥ ಯತಿಗಳಿದ್ರಂತೆ. ಆ ಯತಿಗಳು ಮುಂದೆ ವಾಸುದೇವಾಚಾರ್ಯರಿಗೆ ಆಶ್ರಮ ಕೊಟ್ಟ ಗುರುಗಳಾಗ್ತಾರೆ. ಮಧ್ವಾಚಾರ್ಯರಿಗೆ ಆಶ್ರಮ ಕೊಟ್ಟ ಗುರು. ಮಧ್ವಾಚಾರ್ಯರಿಗೆ ಆಶ್ರಮ ಕೊಡಬೇಕಾದ್ರೆ ಅಂಥ ಭಾಗ್ಯ ಅವ್ರಿಗೇನಿತ್ತು ಅಂತ ಕೇಳಿದರೆ, ಅವರು ಸಾಮಾನ್ಯ ಅಲ್ಲ. ಅವರು ಹಿಂದೆ ಈ ದ್ರೌಪದಿ ದೇವಿಯರು ವನವಾಸದಲ್ಲಿ ಇದ್ದಾಗ ಅನೇಕ ಜನರಿಗೆ ನಿತ್ಯ ತಾವೇ ಅಕ್ಷಯ ಪಾತ್ರೆ ಅಂತ ಇಟ್ಕೊಂಡಿದ್ರಂತೆ. ಆ ಅಕ್ಷಯ ಪಾತ್ರೆಯನ್ನು ಇಟ್ಟುಕೊಂಡು ನಿತ್ಯ ಎಷ್ಟು ಜನರಿಗೆ ಬೇಕಾದರೂ ಊಟಕ್ಕೆ ಅಡಿಗೆ ಮಾಡಿ ಹಾಕ್ತಿದ್ರಂತೆ. ಎಲ್ಲ ಅಡಿಗೆ ಮಾಡಿ ಹೀಗೆ ಅಡಿಗೆ ಮಾಡಿ ಹಾಕ್ತಾ ಇದ್ರಲ್ಲ, ನಿತ್ಯವೂ ಕೂಡ ಅಡಿಗೆ ಮಾಡಿ ಹಾಕ್ತಿದ್ರು. ಅದರಲ್ಲಿ ನಿತ್ಯವೂ ಕೂಡ ಈ ದ್ರೌಪದಿ ದೇವಿಯರ ಕೈಯ ಅಡಿಗೆಯನ್ನು ಉಂಡಂತ ಮಹಾತ್ಮರಂತವರು. ಅದರಿಂದ ಅಂಥ ಯೋಗ ಅಂತ ಹೇಳ್ತಾರೆ. ಅಂಥ ಯೋಗ ಬಂದದ್ದು ಯಾಕೆ ಅಂದ್ರೆ, ಹಿಂದಿನ ಜನ್ಮದಲ್ಲಿ ಇದನ್ನು ಉಂಡಿದ್ರಂತೆ. ದ್ರೌಪದಿ ದೇವಿಯ ಅಡಿಗೆಯನ್ನು ಉಂಡಿದ್ರು. ಅದನ್ನು ಪುರೈಷ ಕೃಷ್ಣ ಕರಸಿದ್ಧ ಶುದ್ಧಿಮತ್ ವರಾನ್ನ ಭುಕ್ತ್ಯಾ ಕಿಲ ಪಾಂಡವಾಲಯೇ ವಿಶೋಧಿತಾತ್ಮ ಮಧುಕೃತ್ ಪ್ರವೃತ್ತಿಮಾನ್ ಚಚಾರ ಕಾಂಶ್ಚಿತ್ ಪರಿವತ್ಸರಾನ್ ಮುದಾ. ಅಲ್ಲೇ ದ್ರೌಪದಿ ದೇವಿಯರು ಅಡಿಗೆ ಮಾಡಿ ಹಾಕ್ತಾ ಇದ್ರೆ ಎಷ್ಟೋ ವರ್ಷಗಳ ಕಾಲ ಅಲ್ಲೇ ಇದ್ರಂತೆ. ಅವ್ರ ಕೈಯ ಊಟವನ್ನೇ ಮಾಡಿದ್ರಂತೆ. ಈ ರೀತಿ ಊಟವನ್ನು ಮಾಡಿದಂಥ ಮಹಾತ್ಮರು ಅವರು ಕೂಡ ಯೋಚನೆ ಮಾಡ್ತಾ ಇದ್ರಂತೆ, ನನಗೊಬ್ಬ ಒಳ್ಳೆ ಶಿಷ್ಯ ಬೇಕು, ಯಾರಾದರೂ ಶಿಷ್ಯನನ್ನ ನಾನು ಸ್ವೀಕಾರ ಮಾಡಿ ಅವನಿಂದ ನಾನು ಉದ್ಧಾರ ಆಗಬೇಕು ಅಂತ ಅವರು ಕೂಡ ನಿತ್ಯದಲ್ಲೂ ಕೂಡ ಅನಂತೇಶ್ವರ ದೇವರ ಸೇವೆಯನ್ನು ಮಾಡ್ತಿದ್ರಂತೆ. ಅನಂತೇಶ್ವರ ದೇವರೇ ಒಂದ್ಸರ್ತಿ ಒಬ್ಬ ಪುರುಷನಲ್ಲಿ ಆವಿಷ್ಟರಾಗಿ ಅವರಿಗೊಂದು ಸೂಚನೆ ಕೊಡ್ತಾರೆ. ಏನು ಸೂಚನೆ ಕೊಟ್ಟರು, ಅವರು ಹೇಗೆ ಪುರುಷನಲ್ಲಿ ಆವಿಷ್ಟರಾದರು, ಏನನ್ನು ಹೇಳಿದರು, ಈ ಎಲ್ಲ ವಿಷಯವನ್ನ ಮತ್ತೆ ನಾಳೆ ದಿವಸ ಸೇರಿದಾಗ ಅದರ ಚಿಂತನೆ ಮಾಡೋಣ ಅಂತ ಹೇಳ್ತಾ ಇಂದಿನ ಉಪನ್ಯಾಸ ಕೃಷ್ಣ ಅರ್ಪಣ.